Hello, yes, SSLC superstars. ಪಕ್ಕ 50 ಮಾರ್ಕ್ಸ್ ಬರಬೇಕು ಅಂದ್ರೆ ಯಾವ್ದೆಲ್ಲ ಕ್ವೆಶ್ಚನ್ಸ್ ಓದ್ಕೋಬೇಕು? 50 marks in the sense, yeah, 50% in physics, 50% in bio, 50% in chemistry. ಹೌದಾ? So, ಯಾವ್ದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಿನಿಮಮ್ 50 ಮಾರ್ಕ್ಸ್ ಬರಬೇಕು ಅಂತಂದ್ರೆ ಯಾವ್ದೆಲ್ಲ ಓದ್ಕೋಬೇಕು ಸರ್ ಅಂತ ಕೇಳ್ತಾ ಇದ್ವಿ. That's why we are here with the top 50 questions of your SSLC 2025-2026 syllabus ಆಯ್ತಾ? ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಬ್ರೀಫ್ ಮಾಡ್ತೀನಿ. ಜಸ್ಟ್ ಕ್ವೆಶ್ಚನ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಅದಕ್ಕೂ ಖಂಡಿತವಾಗಿಯೂ ನಾನು ಆನ್ಸರ್ ಹೇಳ್ತೀನಿ. ಫಾರ್ ನೌ ವಿ ವಿಲ್ ಬಿ ಫೋಕಸಿಂಗ್ ಆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆನ್ ದ ಮೋಸ್ಟ್ ಟಾಪ್ 50. ಪಕ್ಕಾ 50 ಮಾರ್ಕ್ಸ್ ಬರಬೇಕು ಅಂತ ಅಂದ್ರೆ ಯಾವ್ದೆಲ್ಲ ಓದ್ಕೋಬೇಕು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಹಿಯರ್ ಕಮ್ಸ್ ಕ್ವೆಶ್ಚನ್ಸ್. ಫಸ್ಟ್ ನಾನು ಈ ನೋಟ್ಸ್ ಬಗ್ಗೆ ಎಲ್ಲರೂ ಕೇಳ್ತೀರಾ. ನೋಟ್ಸ್ ಇಸ್ ಅವೈಲೇಬಲ್ ಆಲ್ರೆಡಿ ಗೊತ್ತು, ನಮ್ಮ ಫಿಸಿಕ್ಸ್ ಆಪ್ ನಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲ, this is indeed available in our WhatsApp channel ಕಣ್ರೋ. ನಿಮ್ಗೋಸ್ಕರ ನೋಟ್ಸ್ ನ ವಾಟ್ಸ್ಆಪ್ ಚಾನೆಲ್ ಅಲ್ಲೂ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಯು ಕ್ಯಾನ್ either refer here or indeed refer there ಆಯ್ತಾ. ಸೊ ಫಾಸ್ಟ್ ಆಗಿ ಕ್ವೆಶ್ಚನ್ಸ್ ನ ಹೇಳ್ತಾ ಹೋಗ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಿಂದ. ಗ್ರೂಪಿಂಗ್ ಏನ್ ಮಾಡ್ತಾರೆ ಗೊತ್ತಾ? ರಿಫ್ಲೆಕ್ಷನ್ ಕೇಳಿದ್ರೆ, ಪ್ರತಿಫಲನ ಕೇಳಿದ್ರೆ, ರಿಫ್ರಾಕ್ಷನ್ ಆರ್ ಕ್ವೆಶ್ಚನ್ ಆಗುತ್ತೆ ವಕ್ರೀಭವನ. ಈ ವಕ್ರೀಭವನ ಹಾಗೂ ಪ್ರತಿಫಲನದ ನಿಯಮಗಳನ್ನ ಕೇಳ್ತಾರೆ. ದ ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ಅಂಡ್ ಟೂ ಲಾಸ್ ಆಫ್ ರಿಫ್ರಾಕ್ಷನ್. ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಯ್ತಾ. ಸೊ ರಿಫ್ರಾಕ್ಷನ್ ಅಪ್ಲಿಕೇಶನ್, ಪೆನ್ಸಿಲ್ ನ ನೀರಲ್ಲಿ ರಿಫ್ರಾಕ್ಟ್ ಆಗುತ್ತಲ್ಲ, ಬಾಗದಂಗೆ, ಬೆಂಡಾದಂಗೆ, ಮುರಿದಂಗೆ ಏನಕ್ಕೆ ಕಾಣಿಸುತ್ತೆ? ರಿಫ್ರಾಕ್ಷನ್. ಸಿಂಪಲ್ ಆಗಿ ಹೇಳ್ತೀರಾ, ಅಪ್ಲಿಕೇಶನ್ಸ್ ನೋಡ್ಕೊಂತೀರಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ದ ಲಾಸ್ ಆಫ್ ರಿಫ್ರಾಕ್ಷನ್. ಹೇಳೋದಲ್ಲ ನಿಯಮಗಳು. ಈಗ ಫಸ್ಟ್ ಲಾಗ್ ಬಂದ್ರೆ ಎಲ್ಲಾ ಮೂರು ಕಿರಣಗಳು ಸಮತಲದಲ್ಲಿ ಇರುತ್ತೆ. ಸ್ನೆಲ್ಸ್ ಲಾಗ್ ಬಂದಾಗ these things would be like ವಕ್ರೀಭವನ ಸೂಚ್ಯಂಕ ಹೇಳುತ್ತೆ. that is the ratio of sine of angle of incidence to that of sine of angle of refraction gives a constant. ಅದು ನಮ್ಮ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರುತ್ತೆ ಅಂತ. ನೆಕ್ಸ್ಟ್ when the light is entering from one medium to another medium, ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ರೆ ಸ್ಪೀಡ್ ಯಾವ ರೀತಿ ಚೇಂಜ್ ಆಗುತ್ತೆ, ರೈಟ್? ಇಷ್ಟೇ ಅಲ್ಲ, ನಮಗೆ ನ್ಯೂಮರಿಕಲ್ಸ್ ಕೇಳ್ತಾರೆ ಆನ್ ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಲೆನ್ಸ್. ಅದಕ್ಕಿಂತ ಮುಂಚೆ ಸ್ಪೆಷಲ್ ರೇಸ್ ಕಡೆ ಹೋಗೋಣ. when it comes to ಲೈಟ್ ಚಾಪ್ಟರ್ ಅಲ್ಲ, ನಮಗೆ ಇಮೇಜ್ ಫಾರ್ಮೇಷನ್, ರೇಖಾ ಚಿತ್ರಗಳು ಕೇಳ್ತಾರೆ. ಬಟ್ ಯು ವಿಲ್ ಬಿ ಕನ್ಫ್ಯೂಸ್ಡ್. 6 ಕೇಸಸ್ ಎಲ್ಲಿ ಇರ್ತದೆ? ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ ಪೀನ ಮಸೂರ. ನೆಕ್ಸ್ಟ್ ಕಾನ್ಕೇವ್ ಮಿರರ್ ಅಂದ್ರೆ ನಿಮ್ನ ದರ್ಪಣ. ಎಲ್ಲೆಲ್ಲ ನಮ್ಗೆ ಲೈಟ್ ರೇಸ್ ಕನ್ವರ್ಜಿಂಗ್ ಆಗುತ್ತೆ, ಕೇಂದ್ರೀಕರಿಸುತ್ತೋ ಅಲ್ಲಿ ನಮ್ಗೆ 6 ಕೇಸಸ್ ಇರುತ್ತೆ. ರೇ ಡಯಾಗ್ರಾಮ್ ಡ್ರಾ ಮಾಡಕ್ ಬಂದ್ರೆ ಸ್ಪೆಷಲ್ ರೇಸ್ ಖಂಡಿತವಾಗಿ ಬಂದೇ ಬರುತ್ತೆ, ನೋಡ್ಕೊಳ್ಳಿ ಒಂದ್ಸರಿ. And we will be having the terms related to spherical lenses. ಧೃತಿರಂಧ್ರ, ದ್ಯುತಿರಂಧ್ರ, ಅಪರ್ಚರ್. ನೆಕ್ಸ್ಟ್ ಸಂಗಮ ದೂರ ಅಂದ್ರೆ ಫೋಕಲ್ ಲೆಂತ್, ಸಂಗಮ, ಪ್ರಧಾನ ಸಂಗಮ, ಇವೆಲ್ಲ ಕೇಳ್ತಾರೆ ಆಯ್ತಾ. ಫೋಕಲ್, ಪ್ರಿನ್ಸಿಪಲ್ ಫೋಕಸ್ ಆಯ್ತಾ. ಕೇಂದ್ರ, ಧ್ರುವ, ಇವೆಲ್ಲ ಕೇಳ್ತಾರೆ. ಮೇಕ್ ಶೋರ್ ಯು ನೋ ದಿಸ್ ಆಯ್ತಾ. ನೆಕ್ಸ್ಟ್ ಏನು? ಸೆಂಟರ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್, ಅದೆಲ್ಲ ಗೊತ್ತಿರೋದು. ನೆಕ್ಸ್ಟ್ ಸ್ಪೆಷಲ್ ರೇಸ್ ನೋಡ್ಕೊಂಡ್ರಪ್ಪ. ಸ್ಪೆಷಲ್ ರೇಸ್ ಫಾರ್ ಲೆನ್ಸ್ ಮಸೂರ. ಈ ಸ್ಪೆಷಲ್ ರೇಸ್ ಬಳಸ್ಕೊಂಡೆ ನಾವ್ ಏನ್ ಮಾಡ್ತೀವಿ? ರೇ ಡಯಾಗ್ರಾಮ್ಸ್ ಅನ್ನೋದನ್ನ ಡ್ರಾ ಮಾಡ್ತೀವಿ. ದಿಸ್ ಇಸ್ ವಾಟ್ ವಿ ಯೂಸ್ ದ ಸ್ಪೆಷಲ್ ರೇಸ್ ಟು ಡ್ರಾ ದಿ ರೇ ಡಯಾಗ್ರಾಮ್ಸ್ ಫಾರ್ ದ ಲೆನ್ಸಸ್ ಅಂತ ಹೇಳ್ತೀವಿ ಆಯ್ತಾ. ಸೊ ನಾವು ಆಲ್ರೆಡಿ ಹೇಳಿರುವ ಹಾಗೆ ಕಾನ್ಕೇವ್ ಲೆನ್ಸ್ ಅಂದ್ರೆ ಪೀನ ಮಸೂರ ವಿಕೇಂದ್ರೀಕರಿಸುವುದು. 2 ಕೇಸಸ್ ಇರುತ್ತೆ ಕಾನ್ಕೇವ್ ಲೆನ್ಸ್. ಸೊ ಆಲ್ ದೀಸ್ ಕೇಸಸ್, ಆಬ್ಜೆಕ್ಟ್ ನ 2 ಕೇಸ್ ನಲ್ಲಿ ಇಟ್ಟಾಗ ನಮಗೆ ಇಮೇಜ್ ಅನ್ನೋದು ಎಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ಪಕ್ಕಾ ನೋಡ್ಕೋಬೇಕಾಗುತ್ತೆ ಆಯ್ತಾ. ಅಂಡ್ ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಕಂಡ್ರೋ ಸಾಮರ್ಥ್ಯ, ರೈಟ್? ಲೈಕ್ ಇಫ್ ದ ಪವರ್ ಇಸ್ ಮೋರ್, ಥಿಕ್ನೆಸ್ ಇಸ್ ಮೋರ್ ಅಂಡ್ ದ ಫೋಕಲ್ ಲೆಂತ್ ಇಸ್ ಲೆಸ್. ಹೌದಾ? ಸಾಮರ್ಥ್ಯ ಹೆಚ್ಚಿದ್ರೆ ಸಂಗಮ ದೂರ ಕಡಿಮೆ ಇರುತ್ತೆ. that's important ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್ಸ್ ಬಂದಾಗ ನಮಗೆ ನ್ಯೂಮರಿಕಲ್ಸ್ ನಲ್ಲಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಇರುತ್ತೆ, ಮಿರರ್ ಮೇಲೆ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈನ್ ಕನ್ವೆನ್ಷನ್ಸ್ ಮಾಡೋದ್ ಕಲ್ತ್ಕೊಡಿ. ನಿಮ್ಗೆ ಈ ಚಿತ್ರ ಏನಕ್ಕೆ ತಂದಿದ್ದೀನಿ ಅಂದ್ರೆ ಆನ್ಸರ್ಸ್ ನಮ್ಮ ಪ್ರಿಪರೇಟರಿ ಮ್ಯಾರಥಾನ್ ಅಲ್ಲಿ ಸಿಗುತ್ತೆ. ಅಂಡ್ ಫಾರ್ ದಟ್ ಎಲ್ಲಿ ಹುಡುಕೋದು ಈಸಿ ಆಗ್ಲಿ ಅಂತ ಸ್ಲೈಡ್ ತಂದ್ಬಿಟ್ಟಿದ್ದೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಕಾನ್ಕೇವ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್, ದರ್ಪಣಕ್ಕೆ ಸಂಬಂಧಪಟ್ಟ ಕ್ವೆಶ್ಚನ್ಸ್ ಇರ್ತವೆ. ಸೊ ಸೈನ್ ಕನ್ವೆನ್ಷನ್ಸ್ ನ ಬಳಸ್ಕೊಂಡು ಮಾಡಬೇಕು. ಜಸ್ಟ್ ನನಗೆ ನ್ಯೂಮರಿಕಲ್ ವ್ಯಾಲ್ಯೂ ಗೊತ್ತು ಸರ್, ನನಗೆ ಫಾರ್ಮುಲಾ ಗೊತ್ತು ಸರ್, ಮಾಡ್ತೀನಿ ಅಂದ್ರೆ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ಯು ಆಯ್ತಾ. ನೆಕ್ಸ್ಟ್ ಸ್ಪೆರಿಕಲ್ ಮಿರರ್ ಅಂದ್ರೆ ಏನು, ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನು ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಯೂಸಸ್ ಕೇಳ್ತಾರೆ ಕಣ್ರಪ್ಪ. ಲೈಕ್ ಕಾನ್ವೆಕ್ಸ್ ಮಿರರ್ದು
ಪೀನ ದರ್ಪಣದ್ದು, ನಿಮ್ನ ದರ್ಪಣದ್ದು, ಕಾನ್ಕೇವ್ ಮಿರರ್ದು ಪಟ್ಟಿ ಮಾಡಿ. ವಾಟ್ ಆರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ನಿಮ್ನ ದರ್ಪಣ, ಪೀನ ದರ್ಪಣ, ಇದೆಲ್ಲದರ ಬಗ್ಗೆ ಕ್ವಶನ್ಸ್ ಇರ್ತವೆ. ಅಂಡ್ ಮೋಸ್ಟ್ಲಿ ರೇಖಾಚಿತ್ರ ಆಯ್ತಲ್ಲ, ದಿಸ್ ಥಿಂಗ್ ಗ್ಲಾಸ್ ಸ್ಲಾಬ್ ಜನ ಇದು ಮರೆಯುವಂತದ್ದು. ಗ್ಲಾಸ್ ಸ್ಲಾಬ್ ಗಾಜಿನ ಚಪ್ಪಡಿಯಲ್ಲಿ ವಕ್ರೀಭವನ ಯಾವ ರೀತಿಯಲ್ಲಿ ಆಗುತ್ತೆ ಕೇಳ್ತಾರೆ. ಸೊ ಸ್ಲೈಡ್ ಅಬೌಟ್ ಇಟ್, ಆನ್ಸರ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ಫ್ಯಾಕ್ಟ್ ಇದಕ್ಕೆ ನಾನು ಇಲ್ಲೇ ತಂದ್ಬಿಡಿದೀನಿ. ನೆಕ್ಸ್ಟ್ ನಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಹೋಗೋಕ್ಕಿಂತ ಮುಂಚೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೋಗೋಣ. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಫಸ್ಟ್ ನಮ್ಗೆ ಬರೋದು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಗಾಟ್ ಇಟ್? ಸೊ ದಿ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ಓಕೆ, ಅಂಡ್ ಒಂದು ಮ್ಯಾಗ್ನೆಟ್ ಇದ್ರೆ, ದಂಡಾಕಾಂತ ಇದ್ರೆ, ಅದರ ಸುತ್ತಲಿನ ಕಾಂತೀಯ ಬಲ ರೇಖೆಗಳನ್ನು ಯಾವ ರೀತಿ ಗುರುತಿಸಬೇಡಿ, ದಿಕ್ಸೂಚಿ ಇಟ್ಕೊಂಡು ಆ ಸೂಜಿಕಾಂತ ಇರುತ್ತಲ್ಲ, magnetic compass has got a compass, magnetic needle, right? So whenever you keep it in a different position, the compass's orientation changes, and indeed, right, that is going to help us identify different shape of a magnetic field line. Okay, now yes, I'll note for you. And how you identify magnetic field line around a bar magnet divide, that is also important. Activity based. See, ಇದು ಆಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಆಯ್ತಾ. ಇದೇ ದಂಡಾಕಾಂತ ಆಯ್ತಾ, ಇದ್ರ ಸುತ್ತ ದಿಕ್ಸೂಚಿ ಇಟ್ರೆ ಆ ಒಂದು ಸೂಚಿಕಾಂತ ಹೇಗೆ ನಮಗೆ ಓರಿಯೆಂಟ್ ಆಗಿದೆ ಅನ್ನೋದು ನೀವು ನೋಡ್ತೀರಾ. ಓಕೆ, ನೆಕ್ಸ್ಟ್ ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗ್ಸ್ ಅಲ್ಲ, ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅಷ್ಟೆಲ್ಲ ಬೇಡ, ರೈಟ್ ಹ್ಯಾಂಡ್ ಥಂಬ್ ರೂಲ್ ನೋಡ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಲಗೈ ಹೆಬ್ಬೆರಳ ನಿಯಮ. ಓಕೆ, ನೆಕ್ಸ್ಟ್ ಸಾಲಿನಾಯ್ಡ್ ಅಂದ್ರೆ ಏನು, ಸಾಲಿನಾಯ್ಡ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಯಾವ ರೀತಿ ಹೆಚ್ಚಿಸ್ತೀರಾ ಅನ್ನೋದು. ಓವರ್ ಲೋಡ್ ಶಾರ್ಟ್ ಸರ್ಕ್ಯೂಟ್ ಬಹಳಷ್ಟು ಸರಿ ಕೇಳಿರುವಂತಹ ಕ್ವಶನ್. ನೆಕ್ಸ್ಟ್ ಅರ್ಥಿಂಗ್ ಗೊತ್ತಲ್ಲ, ಒಂದು ಮೆಟಲ್ ಸರ್ಫೇಸ್ ಆಫ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇಸ್ ಕನೆಕ್ಟೆಡ್ ಟು ಅ ವೈರ್. ಆ ಒಂದು ಭೂಮಿಯೊಳಗೆ ಕೂತಿರ್ತಾರೆ, ಏನಕ್ಕೆ ಅನ್ನೋದಿರುತ್ತೆ. ಇಂಪಾರ್ಟೆಂಟ್ ಕ್ವೆಶನ್ಸ್ ಗೆ ಆಯ್ತಾ. ನೆಕ್ಸ್ಟ್ ಆಕ್ಟಿವಿಟಿ ಬೇಸ್ಡ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ನ ಎಡಗೈನ ನಿಯಮ, ಬಲಗೈಯಿಂದ ಫಾದರ್ ಮದರ್ ಚೈಲ್ಡ್ ಅಂತ ಹೇಳಿದಾರ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಇಸ್ ಸೂಪರ್ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಆಯ್ತಾ. ಆಕ್ಟಿವಿಟಿ ಬೇಸ್ ಅಥವಾ ಎಕ್ಸ್ಪ್ಲನೇಷನ್ ಅಥವಾ ಸ್ಟೇಟ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಬಂದ್ರೆ ಇದು ಇಂಪಾರ್ಟೆಂಟ್ ಆದ್ದು. ನೆಕ್ಸ್ಟ್ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಹೋಗೋಣ ಅಂತ, ಇದಾದ್ಮೇಲೆ ಎಲೆಕ್ಟ್ರಿಸಿಟಿ ಒಂದೇ ಉಳಿದಿರೋದು. ನಾನು ಪ್ರತಿ ಸರಿ ಹೇಳಿರೋ ಹಾಗೆ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಬಂದಾಗ ದ ಓನ್ಲಿ ಥಿಂಗ್ ದೇ ಆಸ್ಕ್ ಇಸ್ ಹ್ಯೂಮನ್ ಅಂಡ್ ಪಾರ್ಟ್ಸ್, ಡಿಫೆಕ್ಟ್ಸ್, ಕರೆಕ್ಟಿವ್ ಆಕ್ಷನ್ಸ್, ಇದು ಹ್ಯೂಮನ್ ಐಗೆ ಸಂಬಂಧಪಟ್ಟಿದ್ದು. ಓಕೆ, ಇನ್ಫ್ಯಾಕ್ಟ್ ನಮಗೆ ತಿಳ್ಕೊಬೇಕಾಗಿರೋದು ತುಂಬಾ ಕಡಿಮೆ ಕಂಡ್ರು. ನೋಡಿ ಯಾವ್ದಾವ್ದೆಲ್ಲ ಇಂಟು ಹಾಕಿದೀನಲ್ಲ, ಅದನ್ನ ಬಿಟ್ಟು ಇನ್ನು ಮಿಕ್ಕಿದಷ್ಟೇ ನೀವು ತಿಳ್ಕೊಂಡ್ರೆ ಆಯ್ತು ಆಯ್ತಾ. ಸಿ, ನೀವು ನೋಡ್ಕೋಬೇಕಾಗಿರೋದು ಕಾರ್ನಿಯಾ, ಐರಿಸ್ ಪ್ಯೂಪಿಲ್, ಲೆನ್ಸ್, ಸಿಲಿಯರಿ ಮಸಲ್, ವಿಟ್ರಿಯಸ್ ಹ್ಯೂಮರ್, ಆಕ್ವಿಯಸ್ ಹ್ಯೂಮರ್, ಆಪ್ಟಿಕ್ ನರ್ವ್ ಅಷ್ಟೇ. ರೆಟಿನಾ ಬೇಕಲ್ಲ, ರೆಟಿನಾ. ಸೊ ಇಷ್ಟು ನೋಡ್ಕೊಳ್ಳಿ, ಪ್ರತಿಯೊಂದು ಏನ್ ಕೆಲಸ ಮಾಡುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕಣ್ಣಿನ ದೃಷ್ಟಿಗಳು, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದೃಷ್ಟಿ ದೋಷಗಳು, ಮಯೋಪಿಕ್ ಐ ಮತ್ತು ಹೈಪರ್ಮೆಟ್ರೋಪಿಕ್ ಐ ಆಯ್ತಾ. ಸಮೀಪ ದೃಷ್ಟಿ ಅಂದ್ರೆ ಏನು, ದೂರದೃಷ್ಟಿ ಅಂದ್ರೆ ಏನು, ಆಲ್ ದೀಸ್ ಥಿಂಗ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಿಮ್ಗೆ ಕಂಪ್ಯಾರಿಸನ್ ಇದೆ, ಕಾಸಸ್ ಏನು ಅಂತ ಕೇಳ್ತಾರೆ, ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ, ಮಯೋಪಿಕ್ ವಿಷನ್ ಇರೋರಿಗೆ ದೂರದ ಬ್ಲರ್ ಕಾಣುತ್ತೆ, ಹತ್ತಿರದ ಕ್ಲಿಯರ್ ಕಾಣುತ್ತೆ. ಹೈಪರ್ಮೆಟ್ರೋಪಿಯಾ ದೂರದೃಷ್ಟಿ ಇರೋರಿಗೆ ದೂರದ್ದು ಕ್ಲೀನ್ ಕಾಣುತ್ತೆ, ಹತ್ತಿರದ್ದು ಬ್ಲರ್ ಕಾಣುತ್ತೆ. ಯಾವ ರೀತಿ ಕರೆಕ್ಟಿವ್ ಆಕ್ಷನ್ಸ್ ಇರುತ್ತೆ ಅಂತ ನೋಡ್ಕೊಳ್ತೀರಾ. ನೆಕ್ಸ್ಟ್ ಪ್ರೆಸ್ಬಯೋಪಿಯಾ ಅಂದ್ರೆ ಏಜ್ ರಿಲೇಟೆಡ್ ಇಶ್ಯೂ ಆಯ್ತಾ. ವಯಸ್ಸಾದಂತೆ ವಯೋಮಾನವಾದಂತೆ ನಮಗೆ ಕಾಣುವಂತಹ ಒಂದು ಕಣ್ಣಿನ ದೃಷ್ಟಿ ದೋಷ. ಓಕೆ, ಕರೆಕ್ಟಿವ್ ಆಕ್ಷನ್ಸ್. ನೆಕ್ಸ್ಟ್ ಗ್ಲಾಸ್ ಸ್ಲಾಬ್ ನಿಂದ ಗ್ಲಾಸ್ ಪ್ರಿಸಮ್, ಸ್ಲಾಬ್ ಅಲ್ಲ, ಗ್ಲಾಸ್ ಸ್ಲಾಬ್ ಬರೋದು ಫಸ್ಟ್ ಚಾಪ್ಟರ್ ನಲ್ಲಿ. ಗ್ಲಾಸ್ ಪ್ರಿಸಮ್ ನಲ್ಲಿ ಈ ಬಿಳಿ ಬೆಳಕಿನ ಕಿರಣ ಯಾವ ರೀತಿ ವಿಭಜನೆಗೊಳ್ಳುತ್ತದೆ, ಹೌ ದಿಸ್ ಸ್ಪ್ಲಿಟ್ ಇಂಟು ಸೆವರಲ್ ಡಿಫರೆಂಟ್ ಕಲರ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದದ್ದು ಆಯ್ತಾ. ನೆಕ್ಸ್ಟ್ ರೈನ್ಬೋ ಯಾವ ತರ ಆಗುತ್ತೆ ಆಯ್ತಾ, ಸ್ಟಾರ್ ಟ್ವಿಂಕಲ್ ಆಗುತ್ತೆ, ಪ್ಲಾನೆಟ್ಸ್ ಯಾಕೆ ಟ್ವಿಂಕಲ್ ಆಗಲ್ಲ ಅದು ಇಂಪಾರ್ಟೆಂಟ್ ಆಯ್ತಾ. ನ್ಯೂಟನ್ ಮಾಡಿರುವಂತಹ ಎಕ್ಸ್ಪೆರಿಮೆಂಟ್, ದಿ ರಿಕಾಂಬಿನೇಷನ್ ಆಫ್ ಲೈಟ್, ವೆರಿ ಇಂಪಾರ್ಟೆಂಟ್ ಆಯ್ತಾ. ಇಲ್ಲಿ ಫಾಸ್ಟ್ ಆಗಿ ಹೋಗ್ತಿದೀವಿ, ಡೀಟೇಲ್ಡ್ ಆನ್ಸರ್ ನಿಮ್ಗೆ ಎಲ್ಲಿ ಸಿಗುತ್ತೆ ಪಕ್ಕ ಹೇಳ್ತೀನಿ, ಜಸ್ಟ್ ವೇಟ್ ಟಿಲ್ ದ ಲಾಸ್ಟ್. ಓಕೆ, ಸನ್ ರೈಸ್ ಯಾವ ರೀತಿ ಆಗುತ್ತೆ, ಅರ್ಲಿ ಸನ್ಸೆಟ್ ಅಂಡ್ ಸನ್ ರೈಸಿಂಗ್ ಸನ್ಸೆಟ್ ಆಗಬೇಕಾದ್ರೆ ಆಕಾಶ ನೀಲಿ ಯಾಕಿರಲ್ಲ, ರೆಡ್ ಯಾಕಿರುತ್ತೆ ಕೇಳ್ತಾರೆ. ಮೋಸ್ಟ್ ನೆಗ್ಲೆಕ್ಟೆಡ್ ಕ್ವಶನ್, ಟಿಂಡಲ್ ಎಫೆಕ್ಟ್, ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರೆಯುವಂತಹ ಕ್ವಶನ್, ಜಾಸ್ತಿ ತಲೆ ಉಪಯೋಗಿಸಬೇಕಾಗಿಲ್ಲ, ಮಕ್ಕಿನೂ ಬೇಡ.
And then when going to the last part, like why red color is used in danger signals, why sky is blue color, all these are just normal questions, ಆಯ್ತಾ? ಕಾಮನಬಿಲ್ಲು ಆಗೋದು ಹೇಗೆ ಅದೆಲ್ಲ ಕೇಳ್ತಾರೆ. ಫಾರ್ಮೇಶನ್ ಆಫ್ ರೈನ್ಬೋ ಇನ್ ವಿತ್ ವಾಯುಮಂಡಲ ಇನ್ atmosphere, ಆಯ್ತಾ? ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಂದಾಗ, ಓಕೆ, when it comes to ವಿದ್ಯುತ್ ಶಕ್ತಿ, that is electricity. What is electric circuit? Electric circuit ಅಂದ್ರೆ ಏನು, ಆಯ್ತಾ? ಡಿಫರೆಂಟ್ ಡಯಾಗ್ರಾಮ್ಸ್, ರೇ ಡಯಾಗ್ರಾಮ್ಸ್, ಅದು ಫಸ್ಟ್ ಚಾಪ್ಟರ್ ಅಲ್ಲ, ಆದ್ರೆ ಇಲ್ಲಿ ಡಿಫರೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಕೇಳ್ತಾರೆ. ಡಿಫರೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಲೈಕ್ ಬಲ್ಬು, ಆಮೀಟರ್, ವೋಲ್ಟ್ ಮೀಟರ್, ಇವೆಲ್ಲದು ನಮ್ಮ ಒಂದು ವಿದ್ಯುತ್ ಮಂಡಲದಲ್ಲಿ ಹೇಗೆ ಕನೆಕ್ಟ್ ಮಾಡೋದು ಅಂತ ಕೇಳ್ತಾರೆ. ಸೊ ಹೇಗೆ ಕನೆಕ್ಟ್ ಮಾಡೋದು ಅಂದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಏನಂತ ಕೇಳ್ತಾರೆ, ಅದ್ರ ಸಿಂಬಲ್ ಗೊತ್ತಿರ್ಲಿ ಅನ್ನೋದು ಅವ್ರ ಉದ್ದೇಶ. ಸೊ ಸರಣಿ ಸಮಾಂತರದಲ್ಲಿ ರೋಧಕಗಳನ್ನ ನಾವು ಜೋಡಿಸಿದ್ರೆ ಹೇಗೆ ಅಂತ ಕೇಳ್ತಾರೆ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು, ಓಕೆ, ರೋ ಎನ್ ಡಿವೈಡೆಡ್ ಬೈ ಎ ಮೇಲೆ ಕ್ವಶನ್ಸ್ ಇರುತ್ತಪ್ಪ, ಆಯ್ತಾ? ಫ್ಯೂಸ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ, ರೆಸಿಸ್ಟಿವಿಟಿ ಬಗ್ಗೆ ನಮಗೆ ಇರುವಂತಹ ಡಿಫರೆನ್ಸ್. ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ನಲ್ಲಿ ಸೀರೀಸ್ ಸರಣಿ ಅಲ್ಲ, ಗೃಹ ವಿದ್ಯುತ್ ಉಪಕರಣಗಳನ್ನು ಸರಣಿಯಲ್ಲಿ ಮಾಡಿದ್ರೆ ಒಳ್ಳೆಯದಾ, ಸೀರೀಸ್ ಕನೆಕ್ಷನ್ ಮಾಡಿದ್ರೆ ಸರಣಿ, ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರೆ ಸಮಾಂತರ, ಯಾವುದು ಒಳ್ಳೆಯದು, ವಾಟ್ ಇಸ್ ದ ಬೆಸ್ಟ್ ವೇ ವಿ ಕ್ಯಾನ್ ಕನೆಕ್ಟ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫ್ಯೂಸ್ ನ ಸಜೀವ ತಂತಿ ಕನೆಕ್ಟ್ ಮಾಡೋದು ವರ್ಸಸ್ ತಟಸ್ಥ ತಂತಿ ಕನೆಕ್ಟ್ ಮಾಡೋದು ಯಾವ್ದು ಬೆಟರ್, ಏನಕ್ಕೆ, ಎಲ್ಲಿ ಕನೆಕ್ಟ್ ಮಾಡಬೇಕು, ಎಲ್ಲಿ ಕನೆಕ್ಟ್ ಮಾಡಬಾರ್ದು ಕೇಳ್ತಾರೆ. ಪ್ರಿಪರೇಟರಿ 3 ಅಲ್ಲಿ ಕೇಳಿದ ನೆನಪು. ಇದು ಅಪ್ಲಿಕೇಶನ್ಸ್ ಲೆವೆಲ್. ಜೂಲ್ಸ್ ಲಾ ಆಫ್ ಹೀಟಿಂಗ್ ನಮಗೆ ಗೊತ್ತಿರೋದೆ, ಜೂಲ್ಸ್ ಲಾ ಆಫ್ ಹೀಟಿಂಗ್ ಕೇಳ್ತಾರೆ. ಜೂಲ್ ಉಷ್ಣೋತ್ಪಾದನಾ ನಿಯಮ, ವೋಲ್ಟೇಜ್, ಪವರ್, ರೆಸಿಸ್ಟೆನ್ಸ್ ಇವೆಲ್ಲ ಬಳಸ್ಕೊಂಡು ನಾವು ಫಾರ್ಮುಲಾ ಬಳಸ್ಕೊಂಡು ಸಾಲ್ವ್ ಮಾಡಬಹುದಾದಂತಹ ಕ್ವೆಶ್ಚನ್ಸ್ ಇರ್ತವೆ, ಆಯ್ತಾ? And finally this is, as I said, like most important question on commercial unit of electricity. in ಹೇಳಿ commercial units of electricity ಮೇಲೆ questions ಇರ್ತಕ್ಕಂಥಪ್ಪ. ಇದು ನಾನು ಬಹಳ ಸರಿ ಹೇಳಿದ್ದೀನಿ. So these are the most important questions. ಓಕೆನಾ? 50 ಸ್ಕೋರ್ ಮಾಡ್ಬೇಕು, 50% ಅಂದ್ರೆ ಇದನ್ನ ಮಾಡ್ಬೇಕು. ಇದಕ್ಕೆ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ನಮ್ಮದೇ ಆದಂತಹ LBA ಸೀರೀಸ್ ನಲ್ಲಿ ಸಿಗುತ್ತೆ, ಆಯ್ತಾ? LBA ಸೀರೀಸ್ ನಲ್ಲಿ ನಿಮಗೆ ಪಕ್ಕಾ ಆನ್ಸರ್ ಸಿಗುತ್ತೆ. ಇಷ್ಟೇನಾ ಸರ್? ಅಲ್ಲಪ್ಪ. You can also get the answer in preparatory marathon. Okay, preparatory marathon, ಆಯ್ತಾ? And most importantly preparatory paper analysis, ಆಯ್ತಾ? Preparatory paper analysis, right? So these are very super important stuff where you can get the answers. Most important, fast ಆಯ್ತು, ಡೀಟೇಲ್ ಆಗಿ ಆನ್ಸರ್ ಬೇಕು ಅಂದ್ರೆ go watch this series under the live section. You can really score very good mark ಅಂತ ಹೇಳ್ಬೋದು. Thank you very much. See you in another session. Take care, yes. ಹಾಯ್, ಹೆಲೋ ಮೈ ಪುಟಾಣೀಸ್ ಅಂಡ್ ಬಟಾಣೀಸ್, ವೆಲ್ಕಮ್ ಟು PW ಮಕ್ಕಳ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್, ಇಸಂಟ್ ಇಟ್? ನಂಗೆ ಗೊತ್ತು ಮಕ್ಕಳ, ನಾನು ಮ್ಯಾಮ್ ಇಷ್ಟು ಚಿಲ್ಲಾಗಿದ್ದೀರಾ, ನಮಗೆ ಫುಲ್ ಟೆನ್ಷನ್ ಅಂತ ಹೇಳ್ತಾ ಇದ್ದೀರಾ, ಹೌದಲ್ವಾ? ಸೊ ಟೆನ್ಷನ್ ಬೇಡ. ಏನು ಮಾಡಬೇಕು ಮಕ್ಕಳ, ನನಗೆ ಬೀಯಿಂಗ್ ಅ ಟೀಚರ್, ನನಗೆ ಪ್ರತಿ ಸ್ಟೂಡೆಂಟಿಗೂ ಏನು ಗೊತ್ತಾ ಮಕ್ಕಳ, ಔಟ್ ಆಫ್ ಔಟ್ ಬರಬೇಕಂತಲೇ ಎವ್ರಿ ಟೀಚರ್ದು ಏನಿರುತ್ತೆ, ಆಂಬಿಷನ್ ಇರುತ್ತೆ. ಓಕೆನಾ? ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೂ ಔಟ್ ಆಫ್ ಔಟ್ ಬರಬೇಕು, ಹೌದಲ್ವಾ? ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಯುವರ್ ಓನ್ ರೀಸನ್ಸ್ ನಿಮಗೆ ಸಾಧ್ಯ ಆಗಿರಲ್ಲ, ಏನೋ ಪ್ರಾಬ್ಲಮ್ ಆಗಿರ್ಬೋದು ಮಕ್ಕಳ, ಓಕೆನಾ? ಸೊ ಅಂಥ ಮಕ್ಕಳಿಗೆ ಅಟ್ಲೀಸ್ಟ್ 50+ ಬರಬೇಕು ಅಂತ ಇರುತ್ತೆ, ಹೌದಲ್ವಾ? ಸೊ ಏನಿರುತ್ತೆ ಮಕ್ಕಳ, 50+ ಬರಬೇಕು ಅಂತ ಆಸೆ ಇರುತ್ತೆ, ಓಕೆನಾ? ಸೊ ಏನು ಆಸೆ ಇರುತ್ತೆ? 50+ ಸ್ಕೋರ್ ಮಾಡಬೇಕು ಮ್ಯಾಮ್. ನಾನು ಅಟ್ಲೀಸ್ಟು, ನನಗೆ ತುಂಬ ಇಷ್ಟ ಇದೆ, ಔಟ್ ಆಫ್ ಔಟ್ ಬರಬೇಕು ಅಂತಲೇ ನನಗಿಷ್ಟ, ಹೌದಲ್ವ ಮಕ್ಕಳ? ನನಗೆ ಔಟ್ ಆಫ್ ಔಟ್ ಬರಬೇಕು ಅಂತಲೇ ಇಷ್ಟ ಮ್ಯಾಮ್. ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಯಿತು, ಅಥವಾ ಮನೇಲೇನೋ ಪ್ರಾಬ್ಲಮ್ ಆಯಿತು, ಅಥವಾ ನನಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಎಷ್ಟು ಓದಿದ್ರೂ ನನಗೆ ಅರ್ಥ ಆಗಲಿಲ್ಲ. ಸೊ ಈ ಥರ ಏನೋ ನಿಮ್ಮದೇ ಆದ ಕಾರಣಗಳಿಗೆ ನಿಮಗೆ ಸ್ಕೋರ್ ಮಾಡೋದಕ್ಕೆ, ಇದನ್ನು ಅಚೀವ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಮಕ್ಕಳ, ಸೊ ಅಟ್ಲೀಸ್ಟ್ 50+ ಬರಬೇಕು ಮ್ಯಾಮ್ ಅಂತ ಆಸೆ ಇದ್ದರೆ, ಓಕೆನಾ ಮಕ್ಕಳ? ಅಟ್ಲೀಸ್ಟ್ 50+ ಬರಬೇಕು ಮ್ಯಾಮ್ ನನಗೆ ಅನ್ನೋ ಆಸೆ ಇದ್ದರೆ ಮಕ್ಕಳ, ಅಂಥ ಮಕ್ಕಳಿಗೋಸ್ಕರ ನಾನು ಏನು ಮಾಡಿದ್ದೀನಿ, ಹೌ ಟು ಸ್ಕೋರ್ 50+ ಅನ್ನೋ ಸೀರೀಸಲ್ಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ತಂದಿದ್ದೀನಿ, ಓಕೆನಾ? ಸೊ ನೀವೇನು ಮಾಡಬೇಕು,
ಮ್ಯಾಮ್ ನಾನು ಫುಲ್ ಸ್ಕೋರ್ ಮಾಡ್ತೀನಿ ಅಂದ್ರೂ ತೊಂದರೆ ಇಲ್ಲ ಮಕ್ಕಳ. ಏನು ಮಾಡಬೇಕು, ನಾನು ಔಟ್ ಆಫ್ ಔಟ್ ತಗೋತೀನಿ ಅಂದ್ರೂ ತೊಂದರೆ ಇಲ್ಲ. ನಾನು ಕೊಡೋ ಕ್ವಶನ್ಸ್ ಮೇಲೆ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಕಾನ್ಸೆಪ್ಟ್ನ ಕಲ್ತ್ರಿ, ಆ ಕಾನ್ಸೆಪ್ಟ್ ಮೇಲೆ ಯಾವ ಕ್ವೆಶನ್ ಕೇಳಿದ್ರು ನಾನು ಅಟೆಂಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 80 ಔಟ್ ಆಫ್ 80, 100 ಔಟ್ ಆಫ್ 100. ಓಕೆನಾ ಮಕ್ಕಳ? ಇಲ್ಲ ಮ್ಯಾಮ್ ನನಗೆ ಫುಲ್ಲು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಸೊ ಇಂಪಾರ್ಟೆಂಟ್ ಥಿಂಗ್ಸ್ನ ಕಲಿತೆ, ಬರೆಯೋದನ್ನು ಕಲ್ತಿದ್ದೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದಾದರೆ ಮಕ್ಕಳ ಫಾರ್ ಶೋರ್ ನಿಮಗೆ 50+ ಬರುತ್ತೆ. ಓಕೆನಾ? ಸೊ ಫಾರ್ ಶೋರ್ ನಿಮಗೆ 50+ ಬರುತ್ತೆ. ಓಕೆನಾ? ಸೊ ಆ ಥರದ 50+ ಕ್ವೆಶನ್ಸ್ಗಳನ್ನ ತಂದಿದ್ದೀನಿ. ಓಕೆನಾ? ನನಗೆ ಗೊತ್ತು ಮಕ್ಕಳ, ನಿಮಗೆ ಆಲ್ರೆಡಿ ನಾನು ಯಾವ್ಯಾವ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನಾನು ತುಂಬ ಸಲ ರಿಪೀಟ್ ಮಾಡಿದ್ದೀನಿ. ಓಕೆನಾ? ಫಸ್ಟ್ ಚಾಪ್ಟರಿಂದ ಏನು ಮಕ್ಕಳ 4 ಮಾರ್ಕ್ಸ್ ಬರುತ್ತೆ, ಹೌದಲ್ವಾ? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಂದ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಇಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಓಕೆನಾ ಮಕ್ಕಳ? ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು, ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಇಂದ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಮಕ್ಕಳ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳಲ್ಲಿ ನಿಮಗೆ 7 ಮಾರ್ಕ್ಸ್ ಬರುತ್ತೆ, ಹೌದಲ್ವಾ? ಸೊ ನೀವು ತುಂಬ ಫೋಕಸ್ ಮಾಡಬೇಕು. ನಾನು ಇವಾಗ ಓದ್ತಾ ಇದ್ದೀನಿ ಮ್ಯಾಮ್, ಬಟ್ ಸ್ಟಿಲ್ ನನಗೆ ಒಳ್ಳೆ ಮಾರ್ಕ್ಸ್ ಬೇಕು ಅಂತ ಹೇಳೋದಾದರೆ ನಿಮ್ಗೇನು ಮಕ್ಕಳ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್, ಹೌದಲ್ವಾ? ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ನಿಮಗೆ 8 ಅಂಕಗಳು ಬರುತ್ತೆ, ಹೌದಲ್ವಾ? ಸೊ ಹೈಯೆಸ್ಟು ವೆಯ್ಟೇಜ್ ಇದೆ ಅದಕ್ಕೆ. ಸೊ ನೀವೇನು ಮಾಡಬೇಕು, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಮೇಲೆ ತುಂಬ ಫೋಕಸ್ ಹಾಕಬೇಕು. ಓಕೆನಾ? ಸೊ ಈ ಚಾಪ್ಟ್ರಲ್ಲಿ ನಾನು ಹೇಳಿದ್ದೀನಿ ಮಕ್ಕಳ, ಕೇಳಿದ್ರೆ ನಿಮಗೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಮೇಲೆ ಕೇಳ್ತಾರೆ, ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಅಂತ 1 ಮಾರ್ಕ್ಸ್ ಪಕ್ಕ ಇರುತ್ತೆ, ರ್ಯಾನ್ಸಿಡಿಟಿ ಮೇಲೆ 1 ಏನೋ ಕ್ವೆಶನ್ ಪಕ್ಕ ಇರುತ್ತೆ ಅಂತ ಹೇಳಿದ್ದೀನಿ, ಹೌದಲ್ವಾ? ಸೊ ಆ 3 ಕಾನ್ಸೆಪ್ಟ್ ಓದಿದ್ರೆ ಸಾಕು ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಯು ವಿಲ್ ಗೆಟ್ 4 ಮಾರ್ಕ್ಸ್. ಹೋಲ್ ಚಾಪ್ಟರ್ ಓದಂಗಿಲ್ಲ ನೀವು. ಏನು ಓದಬೇಕು, ಹೆಂಗೆ ಒಂದು ಕೆಮಿಕಲ್ ಈಕ್ವೇಷನ್, ರಾಸಾಯನಿಕ ಕ್ರಿಯೆನ ಸಮೀಕರಣಗಳು ಬರೀತೀರಾ ಅಲ್ವಾ, ಅದನ್ನ ಸರಿದೂಗಿಸುವಿಕೆನ ಕಲಿಬೇಕು. ಓಕೆನಾ? ಸೊ ಆಮೇಲೆ ಏನು ಬರೀಬೇಕು ಮಕ್ಕಳ, ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ಕಲಿಬೇಕು, ಹೌದಲ್ವಾ? ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ಕಲಿಬೇಕು. ಆಮೇಲೆ ಮಕ್ಕಳ ಕಮಟುವಿಕೆ, ರ್ಯಾನ್ಸಿಡಿಟಿ ಮತ್ತೆ ಅದನ್ನ ತಡೆಗಟ್ಟುವ ವಿಧಾನಗಳನ್ನ ಕಲಿಬೇಕು. ಈ 3 ಕಾನ್ಸೆಪ್ಟ್ನ ಕಲೀರಿ. ನಿಮಗೆ ಔಟ್ ಆಫ್ 4 ಮಾರ್ಕ್ಸಲ್ಲಿ 3 ಮಾರ್ಕ್ಸ್ ಅಂತೂ ಫಾರ್ ಶೋರ್ ನಿಮಗೆ ಸಿಗುತ್ತೆ. ಓಕೆನಾ? 1 ಮಾರ್ಕ್ ಮ್ಯಾಮ್ ಸ್ವಲ್ಪ ತುಂಬ ಡೀಪಾಗಿ ಓದಿರಲಿಲ್ಲ, ಸೊ ಮಿಸ್ ಆಯಿತು ಅನ್ನೋ ಚಾನ್ಸಸ್ ಬರ್ಬೋದು. ಓಕೆನಾ ಮಕ್ಕಳ? ಸೊ ಹೋಲ್ ಚಾಪ್ಟರಲ್ಲಿ ನಾನು ನಿಮಗೆ ಕೊಟ್ಟಿರೋದು 3 ಕಾನ್ಸೆಪ್ಟ್ಸ್. ಓಕೆನಾ? ಇಷ್ಟು ಕಲಿತ್ರೆ ಫಸ್ಟ್ ಚಾಪ್ಟರ್ ಮುಗೀತು ಮಕ್ಕಳ. ಓಕೆನಾ? ಇನ್ನು ಆ್ಯಸಿಡ್ ಬೇಸ್ ಅಂತ ಬಂದರೆ pH ಇಂಡಿಕೇಟರ್ಸು, ಟ್ರಿಕ್ಸ್ ಎಲ್ಲ ಕೊಟ್ಟಿದ್ದೀನಿ, ಹೌದಲ್ವಾ? ಆ್ಯಸಿಡು ಬೇಸು ಯಾವ ಥರ ರಿಯಾಕ್ಟ್ ಆಗುತ್ತೆ ನಾ ಕಲಿತ್ರೆ ಸಾಕು. ಓಕೆನಾ ಮಕ್ಕಳ? ಆ್ಯಸಿಡ್ ರೈನ್ದು pH, ಹೌದಲ್ವಾ? ಟೂತ್ ಡಿಕೆ ಹೇಗಾಗುತ್ತೆ. ಸೊ ಈ ಥರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕಲ್ತ್ಕೊಳ್ಳಿ, ಹೌದಲ್ವಾ? ಇನ್ನು ಫಾರ್ ಶೋರ್ ಕೇಳೋ ಕ್ವೆಶನ್ಸ್ ಯಾವುದು ಮಕ್ಕಳ, ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಅಂತ ಇದೆ ಅಲ್ವಾ, ಅದ್ರ ಯೂಸಸ್ ಕೇಳ್ತಾರೆ, ಹೌದಲ್ವಾ? ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಬಗ್ಗೆ ಕೇಳ್ತಾರೆ. ಸೊ ಇಷ್ಟು ಕಲ್ತ್ರೆ ಸಾಕು ನಿಮಗೇನಾಗುತ್ತೆ ಮಕ್ಕಳ, ಆ್ಯಸಿಡ್ ಬೇಸ್ ಕಾನ್ಸೆಪ್ಟಿಂದನೂ ನೀವು ಅಟ್ಲೀಸ್ಟ್ 4 to 5 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 6. ನಾನು ಹೇಳಿರೋಷ್ಟು ಕಾನ್ಸೆಪ್ಟ್ ಓದಿದ್ರೆ ಸಾಕು, ನೀವು 4ರಿಂದ 5 ಅಂಕಗಳು ಬರುತ್ತೆ. ಓಕೆನಾ? ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸು, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ನ ಫುಲ್ ಓದೋಣ. ಓಕೆನಾ? ಅದರಲ್ಲೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ಅಷ್ಟು ಓದಿದ್ರೆ ಸಾಕು, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ ಮಕ್ಕಳ? ಏನು ಹೇಳ, ಒಂದೇ ಒಂದು ಸ್ಟೋರಿ ಹೇಳ ಮಕ್ಕಳ. ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಏನೂ ಓದಿಲ್ಲ ಅಂತ ಅನ್ಕೊಳ್ಳಿ ಮಕ್ಕಳ, ಏನೂ ಓದಿರಲಿಲ್ಲ. ಓಕೆನಾ? ಬಟ್ ಅವ್ನಿಗೆ ಎಕ್ಸಾಮ್ ಹತ್ರ ಬರ್ತಾ ಏನಾಗುತ್ತೆ, ಒಂದು ಸೀರಿಯಸ್ನೆಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಜನರಲ್ ಆಗಿ ಓಕೆ ಈ ಸ್ಟೋರಿ ಎಲ್ಲ ಏನು ಬೇಡ ಮ್ಯಾಮ್, ಟೈಮ್ ಇಲ್ಲ ಅಂತ ಹೇಳಿದ್ರೆ, ಸೊ ಏನು ಮಾಡೋಣ ಗೊತ್ತಾ ಮಕ್ಕಳ, ಇವಾಗ ನಾನೇ ಒಂದು ಸ್ಟೂಡೆಂಟ್ ಅಂತ ಹೇಳಿದ್ರೆ ನಾನು ಎಕ್ಸಾಮ್ ಹಾಲಿಗೆ ಎಂಟರ್ ಆಗಬೇಕು. ಓಕೆನಾ? ಅವಾಗ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಬ್ರೋಮಿನ್ ಕಣೋ ಮೆಟಲ್ಲು, ಸೊ ಅದೊಂದೇ ಮೆಟಲ್ಲು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ, ರೂಮ್ ಟೆಂಪ್ರೇಚರಲ್ಲಿ ಅಂತ ಹೇಳ್ತಾರೆ. ಸೊ ನಾನು ಏನೂ ಓದಿಲ್ಲ ಅಂತ ಹೇಳಿದ್ರು ನನಗೆ ಆ ಪಾಯಿಂಟಲ್ಲಿ ಆನ್ಸರ್ ಸಿಗ್ತಾ, ಆ ಕ್ವೆಶನ್ ಎಕ್ಸಾಮಲ್ಲಿ ಕೇಳಿದ್ರು ಅಂತ ಇಟ್ಕೊಳ್ಳಿ, ನಾನು ಎಕ್ಸಾಮ್ ಆ ಕ್ವೆಶನಿಗೆ ಆನ್ಸರ್ ಬರೀತೀನಿ ಅಲ್ವಾ. ಸೊ ಎವ್ಯಾಲ್ಯೂಯೇಟರಿಗೆ ಗೊತ್ತಿರಲ್ಲ ನಾನು ವರ್ಷ ಪೂರ್ತಿ ಓದಿದ್ನಾ ಅಥವಾ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗೋ ಮುಂಚೆ ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡ ಅಂತ. ಸೊ ಇಲ್ಲಿ ಮ್ಯಾಟರ್ ಆಗೋದೇನು ಗೊತ್ತಾ ಮಕ್ಕಳ,
ಫೈನಲ್ ಆಗಿ ಕೊಟ್ಟಿದ್ದಾರಲ್ವಾ ನಿಮ್ಮ ಕ್ವಶನ್ ಪೇಪರಲ್ಲಿ ಆನ್ಸರ್ ಬುಕ್ಲೆಟ್ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ನೀವು ಬರೆಯುವ ಆನ್ಸರ್ ಮ್ಯಾಟ್ರ್ ಆಗುತ್ತೆ. ಓಕೆನಾ ಮ್ಯಾಮ್, ನಾನು ಇಷ್ಟು ದಿನ ಓದಿಲ್ಲ, ಇವಾಗ ಓದಿದ್ರೆ ಸ್ಕೋರ್ ಆಗುತ್ತಾ? ಬೇಡ, ಆ ನೆಗೆಟಿವಿಟಿನೇ ಬೇಡ ಮಕ್ಕಳ. ಓಕೆನಾ, ಸೊ ನಿಮಗೆ ಕ್ವಶನ್ ಪೇಪರ್ ಕೈಗೆ ಸಿಗೋವರೆಗೂ ಸಮಯ ಇದೆ. ಓಕೆನಾ, ನೀವು ಇಷ್ಟು ದಿನ ಏನು ಮಾಡಿದ್ರಿ ಅದು ನನಗೆ ಬೇಡ. ಪ್ರತಿದಿನ ಎಫರ್ಟ್ ಹಾಕಿ ಓದಿದ್ದೀರಾ, ವೆರಿ ಗುಡ್ ಮಕ್ಕಳ. ನಿಮ್ಮ ಎಫರ್ಟ್ ನಿಮ್ಮ ಕೈ ಬಿಡಲ್ಲ, ಬೇರೆಯವ್ರ ಥರ ನಿಮಗೆ ಟೆನ್ಷನ್ ಇರಲ್ಲ. ನೀವೇನು ಮಾಡ್ತೀರಾ, ಫುಲ್ ಕಾನ್ಫಿಡೆಂಟಾಗಿ ಎಕ್ಸಾಮ್ ಹಾಲಿಗೆ ಹೋಗಿ ಆರಾಮಾಗಿ ಎಕ್ಸಾಮ್ ಬರೀತೀರಾ. ಓಕೆನಾ, ಸೊ ಯಾರು ಓದಿಲ್ವೋ ಅವ್ರೇನು ಮಾಡಬೇಕು, ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಓಕೆನಾ, ಸೊ ನಾನು ಇಷ್ಟು ದಿನ ಓದಿಲ್ಲ, ಬಟ್ ಈಗ ಇರೋ ಬಾಕಿ ದಿನಗಳಲ್ಲಿ ಎಫೆಕ್ಟಿವ್ ಆಗಿ ಓದ್ತೀನಿ ಅಂತ ಓದಿ. ಓಕೆನಾ ಮಕ್ಕಳ, ಸೊ ಏನು ಮಾಡಬೇಕು, ಎಲ್ಲ ಐಡಿಯಾಸ್ ಕೊಟ್ಟಿದ್ದೀನಿ. ಕ್ವಶನ್ಸ್ನ ಬರ್ಕೊಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, ಇದು ಔಟ್ ಆಫ್ 4 ಸ್ಕೋರ್ ಮಾಡ್ತಿರೋ, 50+ ಸ್ಕೋರ್ ಮಾಡ್ತಿರೋ, 60 ಸ್ಕೋರ್ ಮಾಡ್ತಿರೋ, 70 ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು, ಹೌದಲ್ವಾ? ಸೊ ಫೈನಲಿ ಎಫರ್ಟ್ ಹಾಕಬೇಕಾಗಿರೋದು ನೀವು. ಸೊ ಅದಕ್ಕೆ ರೋಡ್ ಮ್ಯಾಪ್ ಬೇಕು ಅಂತ ಹೇಳಿದ್ರೆ ನಾನು ಇದನ್ನ ನಿಮಗೆ ಕೊಟ್ಟಿದ್ದೀನಿ. ಓಕೆನಾ ಮಕ್ಕಳ, ರೋಡ್ ಮ್ಯಾಪ್ನ ನಾನು ಹಾಕ್ಕೊಟ್ಟಿದ್ದೀನಿ. LBA ಸಾಲ್ವ್ ಮಾಡಬೇಕು, ಪ್ರಿಪ್ರೇಟ್ರಿ 1 2 3 ಸಾಲ್ವ್ ಮಾಡಬೇಕು. ಇದೆಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಕೊಟ್ಟಿರೋದು. ಯು ಶುಡ್ ಸಾಲ್ವ್ LBA ಪ್ರಿಪ್ರೇಟ್ರಿ 1 2 3 ಮಾಡಿರಲೇಬೇಕು. 4 ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡಬೇಕು, ಹೌದಲ್ವಾ? ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ರಿ ಮಿನಿಮಮ್ 3 ಇಯರ್ಸ್ದು ಅಂತ ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ನಿಂತಿರುತ್ತೆ. ಓಕೆನಾ, ಮೇಲೆ ಸಾಲ್ವ್ ಮಾಡಿದ್ರೆ ನಿಮಗೆ 40 50 ಬರ್ಬೋದು. ತುಂಬ ಡೀಪಾಗಿ ತುಂಬ ಚೆನ್ನಾಗಿ ಸಾಲ್ವ್ ಮಾಡಿದ್ರೆ ಔಟ್ ಆಫ್ ಔಟ್ ಬರುತ್ತೆ. ಓಕೆನಾ ಮಕ್ಕಳ, ಸೊ ದಿಸ್ ಇಸ್ ದ ರೋಡ್ ಮ್ಯಾಪ್. ಓಕೆ ಮಕ್ಕಳ, ಸೊ ದಿಸ್ ಇಸ್ ದ ರೋಡ್ ಮ್ಯಾಪ್. ಓಕೆ, ಕ್ವೆಶನ್ಸ್ಗೆ ಹೋಗೋಣ. ನೋಡಿ ಮಕ್ಕಳ, ಸೊ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಮ್ಯಾಮ್ ಇಂಗ್ಲೀಷಲ್ಲಿ ಮಾತ್ರ ಕೊಟ್ಟಿದ್ದೀರಾ ಅಂತ ಥಿಂಕ್ ಮಾಡಬೇಡಿ, ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಇಂಗ್ಲೀಷು ಕನ್ನಡ ಅದೆಲ್ಲ ಬೇಡ ಅಂತ ಹೇಳಿ ಸಪ್ರೇಟ್ ಇಂಗ್ಲೀಷ್ ಸಪ್ರೇಟ್ ಕನ್ನಡ ಕೊಟ್ಟಿದ್ದೀನಿ ಮಕ್ಕಳ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕ್ವೆಶನ್ನ ಬರ್ಕೊಳ್ಳಿ, ಆನ್ಸರ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ, ಸೊ ಇಷ್ಟು ಕ್ವೆಶನ್ಸ್ನ ನೀವು ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ, ನೀವು ಯಾವ ಥರ ಆನ್ಸರ್ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ 50+, 60+, 70+ ಅಥವಾ 80 ಔಟ್ ಆಫ್ 80 ಅನ್ನೋದು ಡಿಪೆಂಡ್ ಆಗಿದೆ. ಓಕೆನಾ, ಸೊ ನೀವು ಯಾವ ಥರ ಕಲಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಮಾರ್ಕ್ಸ್ ನಿಂತಿರುತ್ತೆ. ಓಕೆನಾ, ಸೊ ನೀವು ಇದ್ರಲ್ಲಿ ಮೇಲೆ ಕಲಿತೀನಿ ಅಂತ ಹೇಳಿದ್ರು ಫಾರ್ ಶೋರ್ 50+ ಬರುತ್ತೆ, ಫಾರ್ ಶೋರ್ ಬರುತ್ತೆ ಮಕ್ಕಳ. ಔಟ್ ಆಫ್ ಔಟ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಕೆಮಿಸ್ಟ್ರಿನಲ್ಲಿ 25 ಔಟ್ ಆಫ್ 25 ಬೇಕು ಅಂತ ಹೇಳಿದ್ರೆ ಇಷ್ಟು ಕ್ವೆಶನ್ಸ್ಗೆ ನಿಮಗೆ ಆನ್ಸರ್ ಬಂದಿರಬೇಕು. ಓಕೆನಾ, ಇಲ್ಲ ಮ್ಯಾಮ್ ನನ್ನ ಟಾರ್ಗೆಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ಔಟ್ ಆಫ್ 30 ಕ್ವೆಶನ್ಸಲ್ಲಿ 20 ಕ್ವೆಶನ್ಸ್ ಕಲ್ತ್ರೂ ನಿಮಗೆ 50+ ಬಂದೇ ಬರುತ್ತೆ. ಓಕೆನಾ ಮಕ್ಕಳ, ಸೊ ಕ್ವೆಶನ್ಸ್ ರಿಪೀಟ್ ಮಾಡಬೇಕಾ, ಸ್ಕ್ರೀನ್ಶಾಟ್ ತೊಗೊತೀರಾ. ಸೊ ವೈ ಶುಡ್ ಮೆಗ್ನೀಷಿಯಮ್ ರಿಬ್ಬನ್ ಹ್ಯಾಸ್ ಟು ಬಿ ಕ್ಲೀನ್ಡ್ ಬಿಫೋರ್ ಬರ್ನಿಂಗ್ ಇನ್ ಏರ್, ಹೌದಲ್ವಾ? ರಿಯಾಕ್ಷನ್ ಈಕ್ವೇಷನ್ ನಿಮಗೆ ಗೊತ್ತಿರಬೇಕು. ಮೆಗ್ನೀಷಿಯಮ್ ಆಕ್ಸೈಡ್ ಯಾವ ಥರ ಫಾರ್ಮ್ ಆಗುತ್ತೆ, ಹೌದಲ್ವಾ? ಸೊ ಇದೆಲ್ಲನೂ ಚೆನ್ನಾಗಿ ಕಲ್ತಿರ್ತೀರಾ, ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಓಕೆನಾ ಮಕ್ಕಳ, ಸೊ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಮೇಲೆ ಒಂದು ಕ್ವೆಶನ್ ಪಕ್ಕಾ ಇರುತ್ತೆ. ಯಾಕೆ ಬ್ಯಾಲೆನ್ಸ್ ಮಾಡಬೇಕು, ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಹೌದಲ್ವಾ? ಅದನ್ನ ಕಲೀರಿ. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಕೇಳ್ತಾರೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ಏನು ಕೇಳ್ತಾರೆ, ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಯಾವ ಗ್ಯಾಸ್ಗಳು ರಿಲೀಸ್ ಆಗುತ್ತೆ ಮತ್ತು ಅದರ ರೇಷಿಯೋನ ಕೇಳ್ತಾರೆ. ಓಕೆನಾ ಮಕ್ಕಳ, ಸೊ ಒಂದು ಕಾನ್ಸೆಪ್ಟ್ ಮೇಲೆ ಈಗ ಹೇಳಿದ್ನಲ್ಲ, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಕಲಿತ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ಹೌದಲ್ವಾ? ಸೊ ನಾನು ಯಾಕೆ ಹೇಳಿದೆ, ನೀವು ಯಾವ ಥರ ಕಲಿತೀರೋ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವು ಜಸ್ಟ್ ಡಯಾಗ್ರಾಮ್ ಕಲಿತ್ರೆ ಏನು ಗೊತ್ತಾ ಮಕ್ಕಳ, 2 ಮಾರ್ಕ್ಸ್ ಸಿಗುತ್ತೆ. ಓಕೆನಾ, ಸೊ ಜಸ್ಟ್ ಡಯಾಗ್ರಾಮ್ ಕೇಳಿದ್ರಿ ಅಂತ ಹೇಳಿದ್ರೆ ಜಸ್ಟ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಅದೇ ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಯಾವ್ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಓಕೆನಾ? ಕ್ಯಾಥೋಡ್ ಮತ್ತು ಆ್ಯನೋಡಲ್ಲಿ ಯಾವ್ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಎಲ್ಲಿ ರಿಲೀಸ್ ಆಗುತ್ತೆ, ಆಕ್ಸಿಜನ್ ಎಲ್ಲಿ ರಿಲೀಸ್ ಆಗುತ್ತೆ, ರೇಷಿಯೋ ಎಷ್ಟು ಅಂತ ಕಂಪ್ಲೀಟಾಗಿ ಡೀಪಾಗಿ ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ ಔಟ್ ಆಫ್ ಔಟ್ ಬರುತ್ತೆ. ಓಕೆನಾ, ಸೊ ನಾನು ಅದಕ್ಕೆ ಹೇಳಿದ್ದು ಮೇಲೆ ಕಲ್ತ್ರು 50+ ಪಕ್ಕಾ ಬರುತ್ತೆ. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಡೀಪಾಗಿ ಕಲ್ತ್ರಿ ಅಂತ ಹೇಳಿದ್ರೆ ಔಟ್ ಆಫ್ ಔಟ್ ಬರುತ್ತೆ. ಓಕೆನಾ ಮಕ್ಕಳ, ಸೊ ನೆಕ್ಸ್ಟ್ ರಿಯಾಕ್ಷನ್ ಬಿಟ್ವೀನ್ ಐರನ್ ಅಂಡ್ ಕಾಪರ್ ಸಲ್ಫೇಟ್ ತುಂಬ ಸಲ ಕೇಳಿದ್ದಾರೆ, ಪಕ್ಕಾ ಕೇಳ್ತಾರೆ. ಆಕ್ಸಿಡೇಷನ್ ರಿಡಕ್ಷನ್ ಮೇಲೆ ತುಂಬ ಸಲ ಕೇಳ್ತಾರೆ. ಯಾವ್ದು ಆಕ್ಸಿಡೈಸ್ ಆಗಿದೆ, ಯಾವ್ದು ರೆಡ್ಯೂಸ್ ಆಗಿದೆ ಗೊತ್ತಾಗಬೇಕು, LHS ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ದೀನಿ.
ಓಕೆನಾ. ಟೈಪ್ಸ್ ಆಫ್ ರಿಯಾಕ್ಷನ್ ಅಲ್ಲಿ ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೌದಲ್ವಾ, ತುಂಬಾ ಇಂಪಾರ್ಟೆಂಟ್. ಇನ್ಯಾವುದಿದೆ ಮಕ್ಕಳ, ಎಲ್ಲ ಜನರಲ್ ಆಗಿ ಕೊಟ್ಟಿದ್ದೀನಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಅಡಿಷನ್ ರಿಯಾಕ್ಷನ್ ಇದೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ, ಎಸ್ಟರಿಫಿಕೇಶನ್ ಇದೆ, ಸಫಾನಿಫಿಕೇಶನ್ ಇದೆ. ಹೌದಲ್ವಾ. ಸೊ ಇಷ್ಟನ್ನು ನೀವು ಪಕ್ಕಾ ಕಲ್ತ್ರಿ ಅಂತ ಹೇಳಿದ್ರೆ ಯಾವ್ದನ್ನ ಕೇಳಿದ್ರು ಬರಿತೀರಾ. ಓಕೆನಾ ಮಕ್ಕಳ. ಕರೋಷನ್ ಅಂಡ್ ಇಟ್ಸ್ ಪ್ರಿವೆನ್ಷನ್ ಕಲಿಬೇಕು. ಅದ್ರಲ್ಲಿ ತುಂಬಾ ಸಲ ಕೇಳ್ತಾ ಇರೋದು ಯಾವುದು, ಗ್ಯಾಲ್ವನೈಸೇಷನ್. ಓಕೆನಾ ಮಕ್ಕಳ. ರಾನ್ಸಿಡಿಟಿ ಅಂಡ್ ಪ್ರಿವೆನ್ಷನ್ ಕೇಳ್ತಾರೆ ಮಕ್ಕಳ. ಹೆಕ್ಸೋಥರ್ಮಿಕ್ ಬೇಸಿಸ್ ಮೇಲೆ ಏನ್ ಕೇಳ್ತಾರೆ, ರೆಸ್ಪಿರೇಷನ್ ಮತ್ತೆ ವೆಜಿಟೇಬಲ್ ಕಾಂಪೋಸ್ಟ್ ಆಗಿ ಟರ್ನ್ ಆಗುವಾಗ ಅದನ್ನ ಎಕ್ಸೋಥರ್ಮಿಕ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವಿ, ರೀಸನ್ನ ಕೇಳ್ತಾರೆ. ಆಲ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಓಕೆನಾ, ರೀಸನ್ ಬರಿಬೇಕು. ಓಕೆ. ದೆನ್ ಇನ್ನೊಂದು ಕ್ವೆಶನ್ ಯಾವುದು ಮಕ್ಕಳ, ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ H2SO4. ಹೇಳಿದ್ನಲ್ಲ ಮಕ್ಕಳ, ಈ ಟಾಪ್ 30 ಕ್ವೆಶನ್ಸ್ ಅಲ್ಲಿ 20 ಕಲ್ತ್ರೆ 50+ ಪಕ್ಕ. 30ಗೆ 30 ಡೀಪಾಗಿ ಕಲ್ತ್ರಿ ಅಂತ ಹೇಳಿದ್ರೆ ಔಟ್ ಆಫ್ ಔಟ್. ಓಕೆನಾ ಮಕ್ಕಳ. ಕ್ವೆಶನ್ಸ್ ಬರ್ಕೊಂಡ್ರಾ? ಕ್ವೆಶನ್ಸ್ ಬರ್ಕೊಂಡಿದ್ದೀರಾ ಅಲ್ವಾ? ನೆಕ್ಸ್ಟ್ ಹೋಗೋಣ. ಕನ್ನಡದಲ್ಲಿ ಕೊಟ್ಟಿದ್ದೀನಿ ಮಕ್ಕಳ, ಸ್ಕ್ರೀನ್ಶಾಟ್ ತಗೊಳ್ಳಿ, ಯಾವುದನ್ನು ಮಿಸ್ ಮಾಡಬಾರ್ದು. ಓಕೆನಾ. ಅಂತರುಷ್ಣಕ ಕ್ರಿಯೆ ಅಂದ್ರೇನು, ಬಹಿರುಷ್ಣಕ ಕ್ರಿಯೆ ಅಂದ್ರೆ ಏನು, ಓಕೆನಾ, ನೀರಿನ ವಿದ್ಯುತ್ ವಿಭಜನೆದು ರೇಖಾಚಿತ್ರನ ಕಲಿಬೇಕು, ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗ್ಸೋದನ್ನ ಕಲಿಬೇಕು. ಓಕೆನಾ ಮಕ್ಕಳ. ಸರಿದೂಗ್ಸೋದು ಅಂತ ಬರ್ಕೊಳ್ಳಿ. ಓಕೆನಾ. ಮೆಗ್ನೀಷಿಯಂ ರಿಬ್ಬನ್ನ ಯಾಕೆ ಕ್ಲೀನ್ ಮಾಡಬೇಕು, ಇದೆಲ್ಲಾನು ನೀವು ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ತಿಳ್ಕೊಬೇಕು. ಉತ್ಕರ್ಷಣ ಅಪಕರ್ಷಣಗಳ ಬಗ್ಗೆ ತಿಳ್ಕೊಬೇಕು. ಓಕೆನಾ ಮಕ್ಕಳ. ಕಮಟುವಿಕೆ ತುಂಬಾ ಸಲ ಕೇಳಿರೋ ಕ್ವೆಶನ್ನು, ಅದನ್ನ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು. ಓಕೆನಾ ಮಕ್ಕಳ. ದೆನ್ ಹೇಳ್ದೆ ಅಲ್ವಾ, ಮೆಟಲ್ಲು ಮತ್ತೆ ನಾನ್ ಮೆಟಲ್ ರಿಯಾಕ್ಷನ್ಸು ಗೊತ್ತಿರಬೇಕು ನಮಗೆ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಗೊತ್ತಿರಬೇಕು. ಸೊ ಅದೇ ಥರ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್, ಸ್ಟೀಮ್, ಆಸಿಡ್ಸ್. ಸೊ ಇದನ್ನ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಲ್ಲಿ ಕಲ್ತಿದ್ದೀವಿ. ಹೌದಲ್ವಾ. ಸೊ ಮೆಟಲ್ಲು ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಸ್ಟೀಮ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಆಸಿಡ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಲಿಬೇಕು ಮಕ್ಕಳ. ಓಕೆನಾ ಮಕ್ಕಳ. pH ಅಪ್ಲಿಕೇಶನ್. ಹೌದಲ್ವಾ. ಅಸಿಡಿಕ್ ಸೊಲ್ಯೂಷನ್ ಲಿಟ್ಮಸ್ ಸೊಲ್ಯೂಷನ್ನ ಯಾವ ಥರ ಟರ್ನ್ ಮಾಡುತ್ತೆ, ಬೇಸಿಕ್ ಸೊಲ್ಯೂಷನ್ ಯಾವ ಥರ ಕಲರ್ ಚೇಂಜ್ ಮಾಡುತ್ತೆ. ಹೌದಲ್ವಾ. ಅಸಿಡಿಟಿ ಬೆಸಿಸಿಟಿ ಏನಾಗುತ್ತೆ. ಓಕೆನಾ ಮಕ್ಕಳ. ಅಸಿಡಿಟಿ ಬೆಸಿಸಿಟಿ ಏನಾಗುತ್ತೆ. ಓಕೆ. ದೆನ್ pH ವ್ಯಾಲ್ಯೂ ಏನಾಗುತ್ತೆ ಮಕ್ಕಳ. pH ವ್ಯಾಲ್ಯೂ ಅಸಿಡಿಟಿ ಇದ್ರೆ ಡಿಕ್ರೀಸ್ ಆಗುತ್ತಾ, ಬೆಸಿಸಿಟಿ ಇದ್ರೆ ಇನ್ಕ್ರೀಸ್ ಆಗುತ್ತಾ. ಓಕೆನಾ. ಇನ್ ಟರ್ಮ್ಸ್ ಆಫ್ H+ ಅಯಾನ್ ಏನಾಗುತ್ತೆ, OH- ಅಯಾನ್ ಏನಾಗುತ್ತೆ. ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಕ್ವೆಶನ್ ಕೇಳಲಿ ಈಸಿಯಾಗಿ ಬರಿಬೋದು ಮಕ್ಕಳ. ಓಕೆನಾ. ಕ್ಲೋರೋ ಆಲ್ಕಲಿ ಪ್ರೋಸೆಸ್ ತುಂಬಾ ಅಂದ್ರೆ ತುಂಬಾ ಸಲ ಕೇಳಿರೋ ಕ್ವೆಶನ್. ಓಕೆನಾ. ಆಲ್ಕಲಿ ಅಂದ್ರೆ ಬೇಸ್, ಕ್ಲೋರೋ ಅಂದ್ರೆ ಕ್ಲೋರಿನ್. ಈ ಪ್ರೋಸೆಸ್ ಇಂದ ನಮ್ಗೆ ಏನ್ ಸಿಗುತ್ತೆ, NaOH ಸಿಗುತ್ತೆ, ಕ್ಲೋರಿನ್ ಗ್ಯಾಸ್ ಸಿಗುತ್ತೆ. ಹೌದಲ್ವಾ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು ಮಕ್ಕಳ. ಯೂಸಸ್ ಆಫ್ NaOH. ಹೌದಲ್ವಾ. ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಇಂದ NaOH ಸಿಗೋದಲ್ವಾ ಮಕ್ಕಳ ನಮಗೆ. ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹೌದಲ್ವಾ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದೆಲ್ಲದ್ರದ್ದು ಯೂಸಸ್ ನಿಮಗೆ ಗೊತ್ತಿರಲೇಬೇಕು. ಓಕೆನಾ. ಓಕೆನಾ ಮಕ್ಕಳ. ದೆನ್ ಇವಾಗ ಬೀನಲ್ಲಿ ಯಾವ ಆಸಿಡ್ ಇರುತ್ತೆ, ಟೊಮ್ಯಾಟೊನಲ್ಲಿ ಯಾವ್ದಿರುತ್ತೆ. ಸೊ ಈ ಥರ ಸೋರ್ಸಸ್ನ ಕೇಳ್ತಾರೆ ಅಲ್ವಾ. ಸೊ ಆಸಿಡ್ ಸೋರ್ಸಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ಓಕೆನಾ ಮಕ್ಕಳ. ದೆನ್ ಫಾರ್ ಶೋರ್ ನಿಮ್ಮ ಎಲ್ಲ ಎಕ್ಸಾಮಲ್ಲೂ ಕೇಳಿರೋದೇನು ಮಕ್ಕಳ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು ಅಂತ. ಹೌದಲ್ವಾ. ಸೊ ಅಲಾಂಗ್ ವಿತ್ ಎಕ್ಸಾಂಪಲ್ ನೆನ್ಪಿಟ್ಕೊಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಅಯಾನಿಕ್ ಕಾಂಪೌಂಡ್ ಅಂಡ್ ಕೋವಲೆಂಟ್ ಕಾಂಪೌಂಡ್ಸ್. ಓಕೆನಾ. ಈ ಡಿಫ್ರೆನ್ಸ್ ಬಿಟ್ವೀನ್ ಕೋವಲೆಂಟ್ ಕಾಂಪೌಂಡ್ ಅಂಡ್ ಅಯಾನಿಕ್ ಕಾಂಪೌಂಡ್ ಗೊತ್ತಿತ್ತು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಮಕ್ಕಳ, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ ಅಂತ ಕೇಳಿದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹೌದಲ್ವಾ. ಸೊ ಇಲ್ಲಿ ಕಲ್ತಿರೋದನ್ನ ಇನ್ನೊಂದು ಕ್ವೆಶನ್ ಅಲ್ಲಿ ತೋರಿಸ್ತೀರಾ ಅಷ್ಟೇ. ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್. ಅಯಾನಿಕ್ ಬಾಂಡ್ ಫಾರ್ಮೇಷನ್ ಇದೆ ಅಲ್ವಾ ಮಕ್ಕಳ, ಹೇಗೆ ಅಯಾನ್ಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ಕಲಿಬೇಕು, ಫೋಕಸ್ ಮಾಡಬೇಕು. 3 ಸ್ಟೆಪ್ಸ್ ಇದೆ ಅಲ್ವಾ. ಕ್ಯಾಟ್ ಅಯಾನ್ ಹೇಗೆ ಫಾರ್ಮ್ ಆಗುತ್ತೆ, ಆನಯಾನ್ ಹೇಗೆ ಫಾರ್ಮ್ ಆಗುತ್ತೆ, ಕಂಬೈನ್ ಹೇಗಾಗುತ್ತೆ ಅನ್ನೋದನ್ನ ಫೋಕಸ್ ಮಾಡಿ. ಈ ಕ್ವೆಶನ್ ಫಾರ್ ಶೋರ್ ಫೋಕಸ್ ಮಾಡಿ ಮಕ್ಕಳ. ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ತುಂಬಾ ಸಲ ಕೇಳಿದ್ದಾರೆ.
ಸಲ್ಫೈಡ್ ಓರ್ ಇದ್ರೆ ರೋಸ್ಟಿಂಗ್, ಕಾರ್ಬೋನೇಟ್ ಓರ್ ಇದ್ರೆ ಕ್ಯಾಲ್ಸಿನೇಷನ್, ಮರಿಬಾರ್ದು. ಓಕೆನಾ? ರಿಫೈನಿಂಗ್ ಪ್ರೋಸೆಸ್ ಆಫ್ ಕಾಪರ್ ಕೇಳಿದಾರೆ ಅಲ್ವಾ? ಡಯಾಗ್ರಾಮ್ ಆದ್ರೂ ಕೇಳ್ಬೋದು, ಆನೋಡ್ ಮಡ್ ಅಂದ್ರೆ ಏನು ಅಂತನಾದ್ರೂ ಕೇಳ್ಬೋದು. ಓಕೆನಾ? ಮೇಲೆ ಮೇಲೆ ಓದಿದ್ರೆ 50+, ಡೀಪ್ ಆಗಿ ಓದಿದ್ರೆ ಔಟ್ ಆಫ್ ಔಟ್. ಓಕೆನಾ ಮಕ್ಕಳ? ಲೋಹಗಳು ನೀರು, ಹಾವಿ ಮತ್ತೆ ಆಮ್ಲಗಳೊಂದಿಗೆ ಹೇಗೆ ವರ್ತಿಸ್ತವೆ ಅನ್ನೋದು ಗೊತ್ತಿರಬೇಕು ಮಕ್ಕಳ. pH ಮೌಲ್ಯದ ಉಪಯೋಗಗಳು ಗೊತ್ತಿರಬೇಕು. ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಗೊತ್ತಿರಬೇಕು ನಿಮಗೆ. ಸೊ ಈ ಎಲ್ಲ ಸಂಯುಕ್ತಗಳ ಉಪಯೋಗಗಳು ನಿಮಗೆ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಸೊ ಆಮ್ಲಗಳ ಮೂಲಗಳು ನಿಮಗೆ ಗೊತ್ತಿರಬೇಕು. ತಟಸ್ಥೀಕರಣ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಎಕ್ಸಾಂಪಲ್ ಗೊತ್ತಿರಬೇಕು. ಪ್ರಬಲ ಆಮ್ಲ, ಪ್ರಬಲ ಪ್ರತ್ಯಾಮ್ಲ ಸೇರಿದ್ರೆ ಏನಾಗುತ್ತೆ ಮಕ್ಕಳ? ನಮಗೆ ಲವಣ ಸಿಗುತ್ತೆ, ಹೌದಲ್ವಾ? ಸೊ ಅದನ್ನ ನಾವು ತಟಸ್ಥೀಕರಣ ಅಂತೀವಿ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಅಯಾನಿಕ್ ಸಂಯುಕ್ತಗಳು ಮತ್ತು ಸಹ ಸಂಬಂಧ ಕೋವಲೆಂಟ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಓಕೆನಾ? ಅವುಗಳ ಗುಣಲಕ್ಷಣಗಳು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಮತ್ತೆ ಇನ್ನೇನು ಕೇಳ್ತಾರೆ? ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ರಚನೆಯನ್ನ ಬರೆಯೋದು ನಿಮಗೆ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಓಕೆನಾ ಮಕ್ಕಳ? ತಾಮ್ರದ ಶುದ್ಧೀಕರಣ ನಿಮಗೆ ಗೊತ್ತಿರಬೇಕು. ರೇಖಾಚಿತ್ರನೂ ಗೊತ್ತಿರಬೇಕು, ಪ್ರೋಸೆಸ್ ಕೂಡ ಗೊತ್ತಿರಬೇಕು. ಅಂಡ್ ದ ಲಾಸ್ಟ್ 10 ಕ್ವಶನ್ಸ್ ಮಕ್ಕಳ. ಲಾಸ್ಟ್ 10 ಕ್ವಶನ್ಸ್. ಯುನೀಕ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್. ಏನ್ ಮಕ್ಕಳ? ಯುನೀಕ್ ಪ್ರಾಪರ್ಟೀಸು ಕೆಟಿನೇಷನ್ ಇದೆ, ಹೌದಲ್ವಾ? ಟೆಟ್ರಾವೇಲೆನ್ಸಿ ಇದೆ, ಆಲೋಟ್ರೋಪ್ಸ್ನ ಫಾರ್ಮ್ ಮಾಡುತ್ತೆ, ಹೌದಲ್ವಾ? ಇದ್ರ ಮೇಲೆ ತುಂಬಾ ಕೇಳೋ ಕ್ವಶನ್, ಯಾಕೆ C4+, ಯಾಕೆ C4- ಅಯೋನ್ ಆಗಿ ಕನ್ವರ್ಟ್ ಆಗಲ್ಲ? ಓಕೆನಾ? IUPAC ನಾಮಿನಿಕ್ಲೇಚರ್ ಗೊತ್ತಿರಬೇಕು ಮಕ್ಕಳ. ಪ್ರಿಫಿಕ್ಸ್, ರೂಟ್ ವರ್ಡ್, ಸಫಿಕ್ಸ್, ಹೌದಲ್ವಾ? ಹೌದಲ್ವಾ ಮಕ್ಕಳ? ದೆನ್ ಇನ್ನೇನು ಗೊತ್ತಿರಬೇಕು ನಿಮಗೆ? ಫಂಕ್ಷನಲ್ ಗ್ರೂಪ್ಸ್ ಗೊತ್ತಿರಬೇಕು, ಹೌದಲ್ವಾ ಮಕ್ಕಳ? ಫಂಕ್ಷನಲ್ ಗ್ರೂಪ್ ಬಗ್ಗೆ ಐಡಿಯಾ ಇರಬೇಕು. ಆಲ್ಕೋಹಾಲ್, ಆಲ್ಡಿಹೈಡ್, ಓಕೆನಾ? ಕಾರ್ಬಾಕ್ಸಿಲಿಕ್ ಆಸಿಡ್, ಇದೆಲ್ಲ ನಿಮಗೆ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿರಬೇಕು. ಸ್ಟ್ರಕ್ಚರ್ ಕೊಟ್ಟು ಯಾವ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇದೆ ಅಂತ ಹೇಳಿದ್ರು ನಿಮಗೆ ಬರೆಯಕ್ಕೆ ಬರಬೇಕು. ಓಕೆನಾ? ಅಥವಾ ಬರೀ ನೇಮ್ ಕೊಟ್ಟು ಸ್ಟ್ರಕ್ಚರ್ ಬರೀರಿ ಅಂತ ಹೇಳಿದ್ರು ನಿಮಗೆ ಬರೆಯಕ್ಕೆ ಬರಬೇಕು. ಸೊ ಬರೆಯಕ್ಕೆ ಬರಬೇಕು ಅಂತ ಹೇಳಿದ್ರೆ ರೂಟ್ ವರ್ಡ್ ಅಂದ್ರೆ ಏನು, ಸಫಿಕ್ಸ್ ಅಂದ್ರೆ ಏನು, ಪ್ರಿಫಿಕ್ಸ್ ಅಂದ್ರೆ ಏನು ಗೊತ್ತಿರಬೇಕು. ಓವರ್ ಆಲ್ ನಿಮಗೆ IUPAC ನಾಮಿನಿಕ್ಲೇಚರ್ ಗೊತ್ತಿರಬೇಕು. ಓಕೆನಾ ಮಕ್ಕಳ? ಸೊ ಇದು ಪರ್ಟಿಕ್ಯುಲರ್ ಆಗಿ ಕ್ವೆಶನ್ ಕೇಳಿಲ್ಲ ಅಂತ ಹೇಳಿದ್ರು ಇಂಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ವಿತ್ ಎಕ್ಸಾಂಪಲ್. ಓಕೆನಾ ಮಕ್ಕಳ? ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ಹೌದಲ್ವಾ? ಸೊ ಅದು ಗೊತ್ತಿರುತ್ತೆ. ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಆದ್ರೂ ಕೇಳ್ಬೋದು, ಅಥವಾ ಹೈಡ್ರೋಕಾರ್ಬನ್ಸ್ ಅಂತ ಆದ್ರೂ ಕೇಳ್ಬೋದು. ಓಕೆನಾ? ಏನೇ ಕೇಳಿದ್ರು ನಿಮಗೆ ಆನ್ಸರ್ ಮಾಡಕ್ಕೆ ಬರಬೇಕು. 3 to 4 ಪಾಯಿಂಟ್ಸ್ನ ಕಲೀರಿ. ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್ ತುಂಬ ಸಲ ಕೇಳಿದ್ದಾರೆ ಮಕ್ಕಳು, ಹೌದಲ್ವಾ? ಬೆನ್ಸಿನ್ ಮತ್ತೆ ಸೈಕ್ಲೋಹೆಕ್ಸೇನ್ದು ಸ್ಟ್ರಕ್ಚರ್ನ ಮಿಸ್ ಮಾಡಬೇಡಿ. ಎಷ್ಟು ಸಿಂಗಲ್ ಬಾಂಡ್ ಇದೆ, ಎಷ್ಟು ಡಬಲ್ ಬಾಂಡ್ ಇದೆ ಅನ್ನೋದನ್ನ ಕಲ್ತ್ಕೊಳ್ಳಿ. ಓಕೆನಾ ಮಕ್ಕಳ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್, CO2, O2 ಏನೇ ಕೇಳಿದ್ರು ನಿಮಗೆ ಬರೆಯೋದಿಕ್ಕೆ ಬರಬೇಕು. ಓಕೆನಾ ಮಕ್ಕಳ? ನೆಕ್ಸ್ಟ್ ಕ್ವೆಶನ್ ಏನು ಮಕ್ಕಳ? ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್ 2 ಮಾರ್ಕ್ಸ್ಗೆ ಕಲ್ತಿರ್ತೀವಿ, ಹೌದಲ್ವಾ? ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್ ಕಲ್ತಿದ್ದೀವಿ ಮಕ್ಕಳ. ಡಿಫ್ರೆನ್ಸ್ ಬಿಟ್ವೀನ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಕಲ್ತ್ಕೊಳ್ಳಿ. ಯಾವುದು ಹಾರ್ಡ್ ವಾಟರಲ್ಲಿ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಕಲ್ತ್ಕೊಳ್ಳಿ. ಓಕೆನಾ ಮಕ್ಕಳ? ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಸ್ಟಾರ್ಟಿಂಗಲ್ಲೇ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಓದಬೇಕು ಅಂತ. ಓಕೆನಾ ಮಕ್ಕಳ? 5 ಡಯಾಗ್ರಾಮ್ ಇದೆ, ಹೌದಲ್ವಾ? 5ರಲ್ಲಿ 4 ತುಂಬ ಇಂಪಾರ್ಟೆಂಟ್. ಓಕೆನಾ ಮಕ್ಕಳ? ಯಾವ್ಯಾವ ಡಯಾಗ್ರಾಮ್ ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಡಯಾಗ್ರಾಮ್ನ ಕಲಿಬೇಕು. ಲೇಬಲಿಂಗ್ ಕಲ್ತ್ರಿ ಅಂತ ಹೇಳಿದ್ರೆ ಫಾರ್ ಶಾರ್ಟ್ 2 ಕ್ವೆಶನ್ಸ್ ಇರುತ್ತೆ. ಓಕೆನಾ? ಡಯಾಗ್ರಾಮ್ ಬೇಸಿಸ್ ಮೇಲೆ. ಓಕೆನಾ ಮಕ್ಕಳ? ಇನ್ನು ನಮ್ಮ ಕನ್ನಡದ ಮಕ್ಕಳಿಗೋಸ್ಕರ ಕಾರ್ಬನ್ನ ವೈಶಿಷ್ಟ್ಯಮಯ ಗುಣಲಕ್ಷಣಗಳು ಅಂದರೆ ಕಾರ್ಬನ್ದು ಪರ್ಟಿಕ್ಯುಲರ್ ಫೀಚರ್ಸ್ ಇದೆ ಅಲ್ವಾ ಮಕ್ಕಳ? ಕೆಟನೀಕರಣ ಆಗಿರ್ಬೋದು, ಟೆಟ್ರಾವೇಲೆನ್ಸಿ ಆಗಿರ್ಬೋದು, ಆಲೋಟ್ರೋಪ್ಸ್ ಫಾರ್ಮೇಷನ್ ಆಗಿರ್ಬೋದು, C4+,
ಕ್ಯಾಟಯಾನ್, C4 ಮೈನಸ್ ಆನಯಾನ್, ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ ಮಕ್ಕಳ, ಕಲ್ತ್ಕೊಳ್ಳಿ. ಓಕೆನಾ? ಮತ್ತೆ ಸಂಯುಕ್ತಗಳನ್ನ ನಾಮಕರಣ ಮಾಡೋದನ್ನ ನೀವು ಕಲಿಬೇಕು. ಓಕೆನಾ? ದೆನ್ ರಚನಾತ್ಮಕ ಐಸೋಮೆರಿಸಮ್, ರಚನಾ ಸಮಾಂಗಿಗಳು ಅಂತ ಕರೀತಾರೆ ಅಲ್ವಾ ಮಕ್ಕಳ, ಅದ್ರ ಕಡೆ ನೀವೇನು ಮಾಡಬೇಕು, ಫೋಕಸ್ ಮಾಡಬೇಕು. ರಚನಾ ಸಮಾಂಗಿಗಳು ಅಂತ ಕರೀತಾರೆ ಅಲ್ವಾ. ಸೊ ಏನಿರುತ್ತೆ ಅದಕ್ಕೆ, ಅಣುಸೂತ್ರ ಸೇಮ್ ಇರುತ್ತೆ, ರಚನಾ ಸೂತ್ರ ಬೇರೆ ಬೇರೆ ಇರುತ್ತೆ ಅಲ್ವಾ ಮಕ್ಕಳ, ಅದನ್ನ ನೀವು ಕಲಿಬೇಕು. ಸಂಯುಕ್ತ, ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ಗಳ ನಡುವಿನ ವ್ಯತ್ಯಾಸನ ನೀವು ಕಲಿಬೇಕು. ಓಕೆನಾ ಮಕ್ಕಳ? ಬೆಂಜಿನ್ನ ಸ್ಟ್ರಕ್ಚರ್ನ ನೀವು ಕಲಿಬೇಕು, ಬೆಂಜಿನ್ನ ರಚನೆಯನ್ನ ನೀವು ಕಲಿಬೇಕು. ಸೈಕ್ಲೋಹೆಕ್ಸೇನ್ ಕೂಡ ಕಲೀರಿ. ಮತ್ತೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಇದೆ ಅಲ್ವಾ, ಹೌದಲ್ವಾ ಮಕ್ಕಳ, ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಲ್ವಾ. ಸೊ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸನೂ ಕೂಡ ನೀವು ತುಂಬ ಚೆನ್ನಾಗಿ ಕಲಿಬೇಕು. ಮತ್ತೆ ಸಾಬೂನುಗಳ ಶುದ್ಧೀಕರಣ ಕ್ರಿಯೆ, ಸೋಪು ಬಟ್ಟೆನ ಹೇಗೆ ಕ್ಲೀನ್ ಮಾಡುತ್ತೆ ಅದನ್ನ ನೀವು ಚೆನ್ನಾಗಿ ಕಲಿಬೇಕು. ಸಾಬೂನು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸವನ್ನ ಕಲಿಬೇಕು ಮಕ್ಕಳ. ಲೋಹಗಳು ಮತ್ತು ಅಲೋಹಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನ ಕಲಿಬೇಕು. ಓಕೆನಾ ಮಕ್ಕಳ? ಆಮೇಲೆ 5 ರೇಖಾಚಿತ್ರಗಳಿದೆ ಅಲ್ವಾ, ಅದನ್ನ ನೀವು ಏನು ಮಾಡಬೇಕು ಮಕ್ಕಳ, ಲೇಬಲಿಂಗ್ ಕೂಡ ಮಾಡೋದಕ್ಕೆ ಬರಬೇಕು. ಯಾವ ಯಾವ ಭಾಗ ಯಾವ್ದ್ಯಾವುದು ಅಂತ ಬರೆಯೋದಕ್ಕೆ ಬರಬೇಕು. ಓಕೆನಾ? ಸೊ ಇಷ್ಟು 30 ಕ್ವೆಶನ್ಸ್ ಮಕ್ಕಳ. ಏನಿರೋದು ಹೇಳಿ, ಜಸ್ಟ್ 30 ಕ್ವೆಶನ್ಸ್. ಒಂದು ವರ್ಷ ಫುಲ್ಲು ಏನು ಓದಿದ್ದೀರಾ, ಈ 30 ಕ್ವೆಶನ್ಸ್ ಮೇಲೆ ನಿಮ್ಮ ಮಾರ್ಕ್ಸ್ ನಿಂತಿದೆ. ಓಕೆನಾ? ನಾನು ಹೇಳಿದ್ನಲ್ಲ, ಮೇಲೆ 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 ಕಲಿತ್ರೂ 50+ ಪಕ್ಕ ತೊಗೊತೀರಾ. ಇನ್ನು ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಓದ್ರಿ ಅಂತ ಹೇಳಿದ್ರೆ ಔಟ್ ಆಫ್ ಔಟ್ ತೊಗೊತೀರ. ಓಕೆನಾ? ನೀವು ಡಿಸೈಡ್ ಮಾಡಿ 50+ ಬೇಕಾ ಅಥವಾ ಔಟ್ ಆಫ್ ಔಟ್ ಬೇಕಾ ಅಂತ. ಓಕೆನಾ ಮಕ್ಕಳ? ಸೊ ನೀವು ಡಿಸೈಡ್ ಮಾಡಬೇಕು ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು ಅಂತ. ಓಕೆನಾ ಮಕ್ಕಳ? ಸೊ ಇಷ್ಟನ್ನು ಹೇಳ್ತಾ ನಾನು ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಫೋಕಸ್ ಎಲ್ಲಿರಬೇಕು ಮಕ್ಕಳ? ಸೊ ನೀವು ಡಿಸೈಡ್ ಮಾಡಿಬಿಡ್ಬೇಕು, ನಾನು 50+ ತೊಗೊತೀನಿ ಅಥವಾ ಲೈಕ್ 80 ಔಟ್ ಆಫ್ 80ನೇ ತೊಗೊತೀನಿ. ಸೊ ಈ 30 ಕ್ವೆಶನ್ಸ್ ಕೊಟ್ಟಿದ್ದಾರೆ ಮ್ಯಾಮು, ನನಗೆ ಎಷ್ಟನ್ನು ಸಾಲ್ವ್ ಮಾಡಬೇಕು. ಓಕೆನಾ? ಏನೂ ಬಿಡದೆ ಕಂಪ್ಲೀಟಾಗಿ ಕಾನ್ಸೆಪ್ಟ್ ಕಲ್ತ್ರಿ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಔಟ್ ಆಫ್ ಔಟ್. ಓಕೆನಾ? ನಾನು ಏನು ಕ್ವೆಶನ್ ಕೊಟ್ಟಿದ್ದೀನಿ ಅದಕ್ಕೇನು ಆನ್ಸರ್ ಇದೆ ಅಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮಕ್ಕಳ, ನಿಮ್ಗೆ ಏನಾಗುತ್ತೆ ಗೊತ್ತಾ? ಸೊ ಅಲ್ಲಿ ಎಕ್ಸಾಮಲ್ಲಿ ಯಾವುದೋ ಒಂದು ಕ್ವೆಶನ್ನಿಗೆ ಅರ್ಧ ನೆನಪಾಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಾಗೆ ಬರೆದ್ರೂ ನಿಮಗೆ 50+ ಸಿಗುತ್ತೆ. ತುಂಬ ಚೆನ್ನಾಗಿ ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ. ಓಕೆನಾ? ಸೊ ನಾನು ಹೇಳಿದ್ನಲ್ಲ ಮಕ್ಕಳ, ನನಗೆ ನನ್ನ ಪ್ರತಿಯೊಂದು ಸ್ಟೂಡೆಂಟಿಗೂ ಔಟ್ ಆಫ್ ಔಟ್ ಬರಬೇಕು ಅಂತಲೇ ನನಗಿಷ್ಟ. ಓಕೆನಾ ಮಕ್ಕಳ? ಸೊ ನನ್ನ ಕಡೆಯಿಂದ ಏನು ಕೊಡಬೇಕೋ ನಾನು ಅದನ್ನು ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು, ಇವಾಗ ಏನಿರೋದು ಮಕ್ಕಳ, ನಿಮ್ಮ ಕಡೆ ಇರೋದು. ಓಕೆನಾ? ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ ಮಕ್ಕಳ? ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ನಿಮಗೆಲ್ಲ ಔಟ್ ಆಫ್ ಔಟೇ ಬರಲಿ ಮಕ್ಕಳ. ಸೊ ಕೆಲವೊಂದು ಕಾರಣಗಳಿಂದ ನಿಮಗೆ ಓದೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಓಕೆ ಟು ಅಕ್ಸೆಪ್ಟ್ ಇಟ್. ಓಕೆನಾ? ಸೊ ಅಂಥವರಿಗೆ ಈ 50+ ಹೇಗೆ ಸ್ಕೋರ್ ಮಾಡೋದು, ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಕೊಟ್ಟಿದ್ದೀನಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳ? ಆಲ್ ದ ಬೆಸ್ಟ್, ಟೇಕ್ ಕೇರ್. ಹೆಲೋ ಸ್ಟೂಡೆಂಟ್ಸ್, ಎಕ್ಸಾಮ್ ಬರ್ತಾ ಇದೆ, ಏನು ಓದಬೇಕು ಏನಿಲ್ಲ ಫುಲ್ ಟೆನ್ಷನಲ್ಲಿ ಇದ್ದಿರಬೇಕು ಅಲ್ವಾ? ಸೊ ನಿಮ್ಮ ಟೆನ್ಷನನ್ನು ಸಾಲ್ವ್ ಮಾಡೋದಕ್ಕೆ ನಾನು ನಿಮ್ಮ ಬಯೋಸಖಿ ದೇವಿ ಶಿಲ್ವಂತ್ ನಿಮಗಾಗಿ ಕೆಲವೊಂದು ಕ್ವಶನ್ಸನ್ನು ತಂದಿದ್ದೀನಿ. ಅವು ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಗೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅದನ್ನು ಓದಿದ್ರೆ ಪಕ್ಕಾ ಸೇಫ್ ಝೋನಲ್ಲಿ ಇರ್ತೀರಾ, ಫೇಲ್ ಆಗೋ ಚಾನ್ಸೇ ಇಲ್ಲ. ಓಕೆ, ನನಗೆ ಗೊತ್ತು ಕೆಲವೊಂದು ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಓದಿರ್ತೀರಾ, ಓದೋದೆಲ್ಲ ಸ್ಟಾರ್ಟ್ ಮಾಡಿದಿರ್ತೀರಾ. ಮತ್ತು ಕೆಲವೊಂದು ಸ್ಟೂಡೆಂಟ್ಸು ಇನ್ನೂ ಅದೇ ಝೋನಲ್ಲಿ ಇರ್ತಾರೆ, ಇನ್ನು ನಾಳೆ ಓದಿದ್ರಾಯ್ತು, ನಾಡಿದ್ದು ಓದಿದ್ರಾಯ್ತು, ಇನ್ನೊಂದೆರಡು ಫಂಕ್ಷನ್ ಮಾಡಿ ಓದಿದ್ರಾಯ್ತು, ಒಂದು ಸ್ವಲ್ಪ ಸೀರೀಸ್ ಎಲ್ಲ ನೋಡಿ, ಒಂದು ಸ್ವಲ್ಪ ಆಟ ಎಲ್ಲ ಆಡ್ಕೊಂಡು, ತಿಂಡಿ ತಿನ್ಕೊಂಡು, ಪಾರ್ಟಿ ಮಾಡ್ಕೊಂಡು, ಎಲ್ಲ ಮಸ್ತ್ ನಿದ್ದೆ ಮಾಡಿ ಓದೋಣ ಅಂತ ಇರೋ ಸ್ಟೂಡೆಂಟ್ಸು ಇರ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ ಸಲುವಾಗಿ ಕೆಲವೊಂದು ಸ್ಟೂಡೆಂಟ್ಸ್ ಹಿಂಗೆ ಇರ್ತಾರೆ ಗೊತ್ತಾ, ನಾನು ಓದ್ತೀನಿ, ಓಕೆ ಓದಿದನ್ನ ನೆನಪು ಹೋಗಿಸ್ತೀನಿ, ಎಷ್ಟು ಓದ್ತೀನೋ ಅಷ್ಟೆಲ್ಲ ನೀರಲ್ಲೇ ಹೋಗುತ್ತೆ ಮ್ಯಾಮ್, ಏನು ಮಾಡಬೇಕು ಅನ್ನೋ ಸ್ಟೂಡೆಂಟ್ಸು ಇರ್ತಾರೆ. ಸೊ ಅಂಥ ನಮ್ಮ ಮುದ್ದು ಮಕ್ಕಳಿಗೆ, ಅಂಥ ನಮ್ಮ ಪೆದ್ದು ಮಕ್ಕಳಿಗೆ ನಾನು ಕ್ವಶನ್ಸನ್ನು ತಂದೀನಿ. ಅದನ್ನು ಓದಿದ್ರೆ
50+ ಮಾರ್ಕ್ಸ್ ನಿಮಗೆ ಪಕ್ಕಾ ಬರೋದು, ಖಂಡಿತ ಬರೋದು. ಓಕೆ, ನನಗೆ ಗೊತ್ತು ನಿಮ್ದು ಎಲ್ಲ ಇಷ್ಟ ಏನಿರುತ್ತೆ ಅಪ್ಪ ಅಂತಂದರೆ 100% ಸ್ಕೋರ್ ಮಾಡಬೇಕು, 90% ಸ್ಕೋರ್ ಮಾಡಬೇಕು, 80% ಸ್ಕೋರ್ ಮಾಡಬೇಕು. ಓಕೆ, ಎಲ್ಲ ಸ್ಟೂಡೆಂಟ್ಸು ಆ ಥರ ಮೈಂಡ್ಸೆಟ್ ಇರಲ್ಲ, ನನಗೆ ಗೊತ್ತು. ಕೆಲವೊಂದು ಸ್ಟೂಡೆಂಟ್ಸ್ ಅಂತಿರ್ತಾರೆ, ಮ್ಯಾಮ್ 50 ಬಂದರೆ ಸಾಕು, 60 ಬಂದರೆ ಸಾಕು ಅನ್ನೋ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಕೆಲವೊಂದು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಪಾಪ ಎಲ್ಲ ಓದ್ತವೆ ಮಕ್ಕಳು, ಆದರೆ ಅವ್ರಿಗೆ ನೆನಪಿರಲ್ಲ, ಆ ಥರನೂ ಇರುತ್ತೆ. ಕೆಲವು ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಅವ್ರಿಗೆ ನೆನಪು ಇರುತ್ತೆ, ತುಂಬ ಚೆನ್ನಾಗಿ ಸ್ಕೋರ್ ಸಹಿತ ಮಾಡ್ತಾರೆ. ಓಕೆ, ಈ ವಿಡಿಯೋ ಎಲ್ಲ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಮ್ಯಾಮ್ ನಾನು ಏನೂ ಓದಿಲ್ಲ ಮ್ಯಾಮ್, ನನಗೆ ಭಯ ಆಗ್ತಾ ಇದೆ, ಕೆಲವೊಂದು ಕ್ವಶನ್ನ ಓದಿ ಮ್ಯಾಮ್ ನನಗೆ ಸೇಫ್ ಮಾಡಿ ಮ್ಯಾಮ್, ನನಗೆ ಬಚಾವ್ ಮಾಡಿ ಮ್ಯಾಮ್ ಅಂತ ಯಾರು ಅಂತ ಇದ್ದೀರಲ್ವಾ, ಅಂಥವ್ರಿಗೂ ಸಹ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಏನೇನೋ ಇಶ್ಯೂಸ್ಗಳಿಂದ ಓದ್ಲಾರ್ದೇನೆ ಇರಬಹುದು ಅಥವಾ ಓದಿದ್ರೂ ನೆನಪು ಹೋಗ್ತಿರ್ಬಹುದು, ಅಂಥವ್ರ ಸಲುವಾಗಿ ಈ ಕ್ವಶನ್ಸನ್ನು ತಂದಿದ್ದೀನಿ. ಈ ವಿಡಿಯೋನ ಕಡೆವರೆಗೂ ಸಂಪೂರ್ಣವಾಗಿ ನೋಡಿ. ಮತ್ತೆ ಎಕ್ಸಾಮ್ ಸಲುವಾಗಿ ಭಯ ಪಡೋದು ಬೇಡ, ಬಯೋಸಖಿ ಇರುವಾಗ ಭಯ ಬೇಕೆ ಅಲ್ವಾ ಸ್ಟೂಡೆಂಟ್ಸ್? ಸೊ ಹಿಯರ್ ಫಾರ್ your SSLC biology subjects you have to read these questions, okay, which I am going to display here, which I am going to give you. Okay, so from those questions you are going to get 50+ mark in your upcoming board exam. 50 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ, ಈ ಗ್ಯಾರಂಟಿ ನಂದು. ಓಕೆ, ಈ ಗ್ಯಾರಂಟಿ, ಈ ರೆಸ್ಪಾನ್ಸಿಬಿಲಿಟಿ ನಿಮಗೆ 50+ನ ನಿಮಗೆ ದಾಟಿಸೋದು. ಓಕೆ, 50+ನ ಸಾಗರ ದಾಟಿಸೋ ಗ್ಯಾರಂಟಿ ನಂದು. ಆಯ್ತಾ ಸ್ಟೂಡೆಂಟ್ಸ್? ಓಕೆನಾ? ನೋಡೋಣ ಏನೇನು ಕ್ವಶನ್ ಇದೆ, ಏನೇನಿಲ್ಲ, ಏನೇನು ಓದಬೇಕು ನೀವು 50+ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತ. ಅಂದರೆ ನಾನು ಈ ಕ್ವಶನ್ಸನ್ನು ತಂದಿದ್ದೀನಿ. ನೀವು ಇಲ್ಲಿ ನೋಡಬೇಕಾದ್ರೆ ಫಸ್ಟ್ ನಮಗೆ ಲೈಫ್ ಪ್ರೊಸೆಸಸ್ ಚಾಪ್ಟರಿಂದ ಕ್ವಶನನ್ನು ನಾನು ಹೇಳಲಿಕ್ಕೆ ಶುರು ಮಾಡ್ತೀನಿ. ನಿಮ್ಮ ಜೊತೆ ನಿಮ್ಮ ಪೆನ್, ನಿಮ್ಮ ಪೇಪರ್. ಓಕೆ, ನಿಮ್ಮ ಜೊತೆ ನಿಮ್ಮ ಪೆನ್, ನಿಮ್ಮ ಪೇಪರ್ ಇರಬೇಕು. ಏನೇನು ಕ್ವಶನ್ಸ್ ಹೇಳ್ತೀನಿ ಎಲ್ಲವನ್ನು ನೀವು ನೋಟ್ ಮಾಡ್ಕೋಬೇಕು, ನೋಟ್ಬುಕ್ಕಲ್ಲಿ ಬರ್ಕೋಬೇಕು. ಓಕೆ ಬಚ್ಚೋ? ಸೊ ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಓಕೆ, ಹೆಂಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್? ಆ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೆಡ್ ಇನ್ ಹ್ಯೂಮನ್ಸ್? ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ನಿಮಗೆ ಬರಬೇಕು, ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಿ, ಈ ಪ್ರಶ್ನೆ ಮೇಲೆ ನಿಮಗೆ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇದೆ. ಪರಪೋಷಕ ಜೀವಿಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಯಾವುದಾದರೂ 3 ವಿಧಾನಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ. Okay, mention any 3 strategies by which the food is taken and is used in heterotrophs with an example for each ಅಂತ ಪ್ರಶ್ನೆ ಇರೋದು. ಓಕೆ, ಸೊ ಈ ಪ್ರಶ್ನೆನ ಓದ್ಕೊಳ್ಳಿ. ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಟರೀಸ್ ಆ್ಯಂಡ್ ವೇನ್ಸ್. ಓಕೆ, ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಜೀವಕ್ರಿಯೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡೈಜೆಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ಎ ಹ್ಯೂಮನ್. ಈ ಪ್ರಶ್ನೆ ಕೂಡ ಬರೋ ಚಾನ್ಸಸ್ ನಿಮಗೆ ಇದೆ ಮಕ್ಕಳೇ. ಓಕೆನಾ? ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ? ಓಕೆ, ನೀರಿನ ಸಾಗಾಣಿಕೆ ಮೇಲೇನೂ ಕೂಡ ಕ್ವಶನ್ ಕೇಳಬಹುದು, ಆಹಾರದ ಸಾಗಾಣಿಕೆ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಜೈಲಮ್ ಮತ್ತೆ ಫ್ಲೋಯಮ್ ಎರಡೂ ಫಂಕ್ಷನ್ಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಓಕೆ, ವಾಟರ್ ಟ್ರಾನ್ಸ್ಪೋರ್ಟ್ ಮತ್ತೆ ಫುಡ್ ಟ್ರಾನ್ಸ್ಪೋರ್ಟ್ ಇವೆಲ್ಲದರ ಮೇಲೆ ನಿಮಗೆ ಕ್ವಶನ್ ಅನ್ನ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಸೊ ನೋಡೋಣ, ಮುಂದಿನ ಕ್ವಶನ್ಗೆ ಹೋಗೋಣ. ಇನ್ ದ ಫಸ್ಟ್ ಸ್ಟೇಜ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ದ ಗ್ಲುಕೋಸ್ ಮಾಲಿಕ್ಯೂಲ್ ಇಸ್ ಬ್ರೋಕನ್ ಡೌನ್ ಇಂಟು ವಿಚ್ ಮಾಲಿಕ್ಯೂಲ್ ಇನ್ ದ ಸೈಟೋಪ್ಲಾಸಮ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಮತ್ತೇನಪ್ಪ ಅಂತಂದರೆ ಮೆನ್ಷನ್ ದ ಟೈಪ್ ಆಫ್ ರೆಸ್ಪಿರೇಷನ್ ಆ್ಯಂಡ್ ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ದೆಮ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ನಿಮಗೆ ಅವಾಯುವಿಕ ಮತ್ತು ವಾಯುವಿಕ ಉಸಿರಾಟದ ಮೇಲೆ ಪ್ರಶ್ನೆ ಬರೋ ಚಾನ್ಸಸ್ ಇದೆ. ಗ್ಲುಕೋಸ್ ಹೆಂಗೆ ಪರಿವರ್ತನೆ ಹೊಂದುತ್ತದೆ ಪೈರುವೇಟ್ನಲ್ಲಿ, ಎಲ್ಲಿ ಪರಿವರ್ತನೆ ಹೊಂದುತ್ತದೆ, ಮುಂದೆ ಆ ಪೈರುವೇಟ್ ಏನಾಗುತ್ತದೆ, ಎಲ್ಲಿ ಹೋಗುತ್ತೆ, ಈ ಥರ ಪ್ರಶ್ನೆ ನಿಮಗೆ ಕೇಳ್ತಾರೆ. ಅವಾಯುವಿಕ ಉಸಿರಾಟ ಎಲ್ಲಿ ನಡೆಯುತ್ತೆ? ಓಕೆನಾ? ಸ್ನಾಯುಕೋಶದಲ್ಲಿ ಅವಾಯುವಿಕ ಉಸಿರಾಟದ ಉತ್ಪನ್ನಗಳೇನು, ಈಸ್ಟಲ್ಲಿ ಅವಾಯುವಿಕ ಉಸಿರಾಟದ ಉತ್ಪನ್ನಗಳೇನು ಅಂತ ಇದೇ ಕಾನ್ಸೆಪ್ಟ್ ಮೇಲೆ ಈ ಥರ 2-3 ಕ್ವಶನನ್ನು
2-3 ಕ್ವಶನ್ ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು. ಓಕೆನಾ ಸ್ಟೂಡೆಂಟ್ಸ್, ನಾನು ಯಾವ ತರ ಹೇಳ್ತಿದ್ದೀನಲ್ಲ ಆ ತರ ಕ್ವಶನ್ ಬಂದೇ ಬರುತ್ತೆ. ಓಕೆ, ನೀವು ನಂಬಿಕೆ ಇಡಿ, ವಿಶ್ವಾಸ ಇಡಿ, ನೀವು ಕಣ್ ಮುಚ್ಕೊಂಡು ಈ ಕ್ವಶನ್ ಅನ್ನ ನಂಬಿ, ಆಯ್ತಾ? ಮತ್ತೆ ಕಣ್ ತೆಗೆದು ಎಲ್ಲವನ್ನು ಓದಿ. ನಾನು ಏನೇನು ಕ್ವಶನ್ ಕೊಡ್ತೀನಲ್ಲ ಆ ಕ್ವಶನ್ ಅನ್ನ ನೀವು ಪಕ್ಕಾ ಓದಬೇಕು, ಡೆಫಿನೆಟ್ ಓದಬೇಕು. ನೀವು ಈ ಪರೀಕ್ಷೆ ಅನ್ನೋ ಸಮುದ್ರವನ್ನು ನೀವು ದಾಟ್ತೀರಿ. ಓಕೆನಾ? ಸೊ ನೆಕ್ಸ್ಟ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ ಚಾಪ್ಟರ್ ಇಂದ ಯಾವ ಪ್ರಶ್ನೆ ಬರುತ್ತೆ ನೋಡೋಣ. ಪರಾವರ್ತಿತ ಚಾಪ ಎಂದರೇನು? ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್. ಪರಾವರ್ತಿತ ಚಾಪ ಮತ್ತು ಪರಾವರ್ತಿತ ಪ್ರಕ್ರಿಯೆ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣುಗಳ ಮೇಲೆ ಕೇಂದ್ರೀಕೃತವಾಗದಾಗ ಈ ರಚನೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಮೇಲೆ ಕ್ವಶನ್ ಕೇಳಬಹುದು, ಡೈಗ್ರಾಮ್ ಮೇಲೆ ಕ್ವಶನ್ ಕೇಳಬಹುದು, ರಿಫ್ಲೆಕ್ಸ್ ಆರ್ಕ್ದು ಸೀಕ್ವೆನ್ಸ್ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಮುಂದೆ ಬಂದ್ಬಿಟ್ರೆ ನಿಮ್ಗೆ ಹಾರ್ಮೋನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಪ್ಲಾಂಟ್ ಹಾರ್ಮೋನ್ಸ್ ಮತ್ತೆ ಹ್ಯೂಮನ್ ಹಾರ್ಮೋನ್ಸ್ ಮೇಲೆ ನಿಮ್ಗೆ ಈ ತರ ಕ್ವಶನ್ ಅನ್ನ ಕೇಳ್ತಾರೆ. ಅದರ ಕಾರ್ಯವನ್ನು ಕೊಟ್ಬಿಟ್ಟು ಹಾರ್ಮೋನ್ ಹೆಸರು ಬರೀರಿ ಅಂತ ನಿಮ್ಗೆ ಕ್ವಶನ್ ಕೇಳಬಹುದು, ಅಥವಾ ಹಾರ್ಮೋನ್ ಹೆಸರು ಬರ್ಬಿಟ್ಟು ಆ ಹಾರ್ಮೋನಿನ ಕಾರ್ಯವೇನು ಅಂತ ನಿಮ್ಗೆ ಕ್ವಶನ್ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಹ್ಯೂಮನ್ ಹಾರ್ಮೋನ್ ಅಷ್ಟೇ ಅಲ್ಲ, ನಿಮ್ಗೆ ಪ್ಲಾಂಟ್ ಹಾರ್ಮೋನ್ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. ಪ್ಲಾಂಟ್ ಹಾರ್ಮೋನ್ ಯಾವ್ಯಾವು ಅಪ್ಪ ಅಂತಂದ್ರೆ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್ಸ್, ಓಕೆ, ಇಥೈಲಿನ್, ಆಪ್ಸಿಸಿಕ್ ಆಸಿಡ್, ಈ ತರ ಪ್ಲಾಂಟ್ ಹಾರ್ಮೋನ್ ಕಾರ್ಯ ಹೇಳಿ ಅಂತ ಕ್ವಶನ್ ಕೇಳಬಹುದು, ಅಥವಾ ಕಾರ್ಯ ಕೊಟ್ಬಿಟ್ಟು ನಿಮ್ಗೆ ಹಾರ್ಮೋನ್ ಹೆಸರು ಬರೀರಿ ಅಂತ ಪ್ರಶ್ನೆನ ಕೇಳಬಹುದು. ಮತ್ತೆ ಮುಂದಕ್ಕೆ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳು ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು, ಸಮರ್ಥಿಸಿ ಅಂತ ಈ ಪ್ರಶ್ನೆನ ಕೇಳಬಹುದು. ಈ ತರ ಕೇಸ್ ಕ್ವಶನ್ ಅನ್ನ ಕೊಡ್ಬಹುದು. ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವನ್ನು ವಿಶ್ಲೇಷಿಸಿ ಅಂತ ಇದೆ. ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಮೂಮೆಂಟ್ಸ್ ಮೇಲೆ ಕ್ವಶನ್ ಕೇಳಬಹುದು, ಅನುವರ್ತನೆಗಳ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಓಕೆ, ಟ್ರಾಪಿಕ್ ಮೂಮೆಂಟ್ ಇರ್ಲಿ ನಿಮ್ಗೆ, ಓಕೆ, ನೇಸ್ಟಿಕ್ ಮೂಮೆಂಟ್ ಇರ್ಲಿ, ಓಕೆ, ಟ್ರಾಪಿಕ್ ಮೂಮೆಂಟ್ ಅಂಡ್ ನ್ಯಾಸ್ಟಿಕ್ ಮೂಮೆಂಟ್ ಮೇಲೆ ನಿಮಗೆ ಕ್ವಶನ್ ಕೇಳಬಹುದು. ದ್ವಿತೀಯಾನುವರ್ತನೆ ಎಂದರೇನು, ಗುರುತ್ವಾನುವರ್ತನೆ ಎಂದರೇನು, ಈ ತರ ಇದಕ್ಕೆ ಉದಾಹರಣೆಯನ್ನು ಕೊಡಿರಿ ಅಂತ ನಿಮ್ಗೆ ಕ್ವಶನ್ನ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಏನು ಭಯ ಪಡೋದು ಬೇಡ, ಏನು ಅಂಜೋದು ಬೇಡ. ಯಾಕಂತಂದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಗೆ ಎಲ್ಲ ಕ್ವಶನ್ಸ್ ಅನ್ನ ನಾನು ಸಾಲ್ವ್ ಮಾಡಿಸ್ತೀನಿ. ಇದೆಲ್ಲ ಕ್ವಶನ್ಸಿನ ಆನ್ಸರ್ಸ್ ನಿಮ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಓಕೆ, ನಮ್ಮ ಫಿಸಿಕ್ಸ್ ವಾಲ ಆ್ಯಪ್ ಅಲ್ಲಿ ಕೂಡ ನಿಮ್ಗೆ ಇದರೆಲ್ಲದ್ರ ಕ್ವಶನ್ಸ್ ಅನ್ನ ಸಿಗುತ್ತೆ. ಮೇಲ್ ಆಗಿ ಮೋಸ್ಟ್ ಈಸಿ ಆಗಿ ಎಲ್ಲಿಯಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ PW8910 ಕರ್ನಾಟಕ ಕನ್ನಡ ಚಾನಲ್ ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ವಿಡಿಯೋ ಸಿಗುತ್ತೆ, ಒನ್ ಶಾಟ್ ಸಿಗುತ್ತೆ, ಮ್ಯಾರಥಾನ್ ಸೆಷನ್ ಸಿಗುತ್ತೆ. ಅದೆಲ್ಲದರಲ್ಲಿ ಈ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿವಿ, ಆನ್ಸರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ, ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮ್ಗೆ, ಫುಲ್ ಕಾನ್ಸೆಪ್ಟ್ ಡೆಪ್ತ್ ವರೆಗೂ ಅಂಡರ್ಸ್ಟ್ಯಾಂಡ್ ಆಗಿ ನಿಮ್ಗೆ ರಿವೈಸ್ ಕೂಡ ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಒಂದ್ ಸಾರಿ ಹೋಗಿ ನೋಡ್ಕೊಂಡು ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ ಈಗಲೇ. ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್, ಈ ಚಾಪ್ಟರ್ ಇಂದ ಪ್ರಶ್ನೆ ಕೇಳ್ತಾರೆ. ಸೊ ಈ ಚಾಪ್ಟರ್ ಅನ್ನ ನೀವು ನೋಡಿದ್ರೆ ಇಲ್ಲಿ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ. ಓಕೆ, ಹೌ ಡಸ್ ದ ಫರ್ಟಿಲೈಸ್ಡ್ ಎಗ್ ಡೆವಲಪ್ ಇಂಟು ಎಂಬ್ರಿಯೋ ಅಂತ ಕ್ವಶನ್ ಕೇಳಬಹುದು. ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಳ್ತೀರಾ ಈ ಕಾನ್ಸೆಪ್ಟ್ ಅನ್ನ. ಮುಂದೆ ಬಂದ್ಬಿಟ್ಟು ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನವಾಗಿದೆ. ಓಕೆ, ಇದರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಗರ್ಭ ನಿರೋಧಕಗಳ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ವ್ಯಾಸಿಕ್ಟೊಮಿ, ಟ್ಯೂಬೆಕ್ಟೊಮಿ ಇವುಗಳ ಮೇಲೆ ನಿಮಗೆ ಪ್ರಶ್ನೆನ ಕೇಳ್ತಾರೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪರಾಗಸ್ಪರ್ಶ ಎಂದರೇನು, ಪರಾಗಸ್ಪರ್ಶ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಓಕೆನಾ? ವಾಟ್ ಈಸ್ ಪಾಲಿನೇಷನ್, ವಾಟ್ ಆರ್ ದ ಚೇಂಜಸ್ ದಟ್ ಆರ್ ಆಕರಿಂಗ್ ಇನ್ ದ ಫ್ಲವರ್ ಆಫ್ಟರ್
ಪಾಲಿನೇಷನ್ ಅಂತ ಪ್ರಶ್ನೆ ಕೇಳಬಹುದು. ಅಥವಾ ಪಾಲಿನೇಷನ್ ಅಥವಾ ಫರ್ಟಿಲೈಸೇಷನ್ ಮಧ್ಯೆ ಇರೋ ಡಿಫ್ರೆನ್ಸ್ ಮೇಲೆ ನಿಮಗೆ ಕ್ವಶನ್ ಕೇಳಬಹುದು. ಅಂತಂತಂದ್ರೆ ಪರಾಗಸ್ಪರ್ಶ ಮತ್ತು ನಿಷೇಚನದಲ್ಲಿರುವ ವ್ಯತ್ಯಾಸದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಬಹುದು. ಅದಾದ ನಂತರ ಏನಪ್ಪಾ ಅಂತಂದ್ರೆ ಪರಾಗಸ್ಪರ್ಶದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ನಡೆಯುತ್ತೆ. ಸೊ ಇವೆರಡರ ಮಧ್ಯೆ ನಿಮ್ಗೆ ಡಿಫ್ರೆನ್ಸ್ ಅನ್ನ ಕೇಳಬಹುದು. ಅಂತಂದ್ರೆ ಸೆಲ್ಫ್ ಪಾಲಿನೇಷನ್ ಮತ್ತೆ ಕ್ರಾಸ್ ಪಾಲಿನೇಷನ್ ಮಧ್ಯೆ ನಿಮ್ಗೆ ಡಿಫ್ರೆನ್ಸ್ ಅನ್ನ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಸೊ ಇದನ್ನ ನೀವು ಚೆನ್ನಾಗಿ ಓದ್ಕೋಬೇಕು. ಮತ್ತೆ ಇದು ಜರಾಯು ಎಂದರೇನು, ಓಕೆ, ಇದರ ಕಾರ್ಯವೇನು ಕೇಳಬಹುದು. ಮಾನವನ ದೇಹದಲ್ಲಿ ವೃಷಣಗಳು ಕಿಬೋಟೆಯ ಹೊರಗೆ ವೃಷಣ ಚೀಲದಲ್ಲಿ ಇರುತ್ತವೆ ಏಕೆ ಅಂತ ಪ್ರಶ್ನೆ. ತುಂಬಾ ಸಾರಿ ಈ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಚೆನ್ನಾಗಿ ಓದ್ಕೋಬೇಕು ಆಯ್ತಾ. ಸೊ ವಾಟ್ ಈಸ್ ಪ್ಲಾಸೆಂಟಾ, ವಾಟ್ ಈಸ್ ಇಸ್ ಫಂಕ್ಷನ್ ಇನ್ ದ ಹ್ಯೂಮನ್ ಬಾಡಿ, ದ ಟೆಸ್ಟಿಕಲ್ಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದ ಅಬ್ಡೋಮನ್ ಇನ್ ದ ಸ್ಕ್ರಾಟಮ್, ವೈ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಓಕೆನಾ. ಸೊ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮ ವಿಡಿಯೋದಲ್ಲಿ, ನಿಮ್ಮ ಒನ್ ಶಾಟ್ ಅಲ್ಲಿ, ನಿಮ್ಮ ಮ್ಯಾರಥಾನ್ ಅಲ್ಲಿ, ನಿಮ್ಮ ಮೊಬೈಲಲ್ಲೇ ನಿಮ್ಗೆ ಸಿಗುತ್ತೆ. ಓಕೆನಾ. ಸೊ ಇಲ್ಲ ನಾವು ನಾಳೆ ನೋಡ್ತೀವಿ, ಎಲ್ಲ ಇಲ್ಲೇ ಇರಲ್ಲ, ನಾಳೆ ನೋಡ್ತೀನಿ, ಆಮೇಲೆ ನೋಡ್ತೀನಿ, ಎಕ್ಸಾಮ್ ಬಂದಾಗ ನೋಡ್ತೀನಿ, ಈ ತಪ್ಪು ಈಗಲೂ ಮಾಡಿದ್ರೆ ಅವರಷ್ಟು ಮೂರ್ಖರು ಯಾರು ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಮೂರ್ಖರಾಗಬೇಡಿ, ಜಾಣರಾಗಿ. ಓಕೆ, ಜಾಣರಾಗಿ ಜಗತ್ತನ್ನು ನೋಡಿ, ಜಗತ್ತನ್ನು ಗೆಲ್ಲಿ ಅಲ್ವಾ. ಸೊ ನೀವು ಈಗಲೇ ಹೋಗಿ ಯಾವುದು ಕೆಲಸವನ್ನು ನಾಳೆ ಮೇಲೆ ಬಿಡಬೇಡಿ. ನಾಳೆ ಮಾಡೋದು ಇವತ್ತು ಮಾಡಿ, ಇವತ್ತು ಮಾಡೋದು ಈಗ ಮಾಡಿ. ಈಗ ಈ ವಿಡಿಯೋ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಕೂತ್ಕೊಂಡು ಈ ಕ್ವಶನ್ ಅನ್ನ, ಆನ್ಸರ್ಸ್ ಅನ್ನ ನೀವು ಒನ್ ಶಾಟ್ ಅಲ್ಲಿ ಹುಡುಕಿ, ಯಾವ್ದಾದ್ರು ಒನ್ ಶಾಟ್ ತೆಗಿರಿ, ಎಲ್ಲಾ ಚಾಪ್ಟರ್ಸ್ ನಿಮ್ಗೆ ಒನ್ ಶಾಟ್ ಅಲ್ಲಿ ಎಲ್ಲಾ ಆನ್ಸರ್ಸ್ ನಿಮ್ಗೆ ಸಿಕ್ಬಿಡುತ್ತೆ. ಇದಕ್ಕಿಂತನೂ ಹೆಚ್ಚಿಗೆ ಆನ್ಸರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಸಿಗುತ್ತೆ, ಡಯಾಗ್ರಾಮ್ ಮೇಲೆ ಕೂಡ ವಿಡಿಯೋ ಸಿಗುತ್ತೆ. ಹೆಂಗ್ ಡಯಾಗ್ರಾಮ್ ನಿಮ್ಗೆ ಈಸಿಯಾಗಿ ಹಾಕ್ಬೇಕು ಅಂತ ಕೂಡ ನಿಮ್ಗೆ ಸಿಗುತ್ತೆ. ಓಕೆ, ವಿಡಿಯೋನ ಕಾಯ್ದ ಸಂತಾನೋತ್ಪತ್ತಿಯ ಅನುಕೂಲಗಳು ತಿಳಿಸಿ. ಓಕೆ, ನೋಡ್ತೀರಲ್ವಾ ವಿಡಿಯೋಸ್? ನೋಡ್ತೀರಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಎಸ್ ಮ್ಯಾಮ್ ನೋಡ್ತೀವಿ, ಕಲಿತೀವಿ ಅಂತ. ಓಕೆ, ಕಾಯ್ದ ಸಂತಾನೋತ್ಪತ್ತಿಯು ರೈತರಿಗೆ ವರದಾನವಾಗಿದೆ ಏಕೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಓಕೆ, ಕೇಳಬಹುದು. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಟೈಪ್ಸ್ ಬಗ್ಗೆ ಕ್ವಶನ್ ಕೇಳಬಹುದು. ವೆಜಿಟೇಟಿವ್ ಪ್ರೊಪಗೇಷನ್ ಮೇಲೆ ಪ್ರಶ್ನೆನ ಕೇಳಬಹುದು. ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ, ಒಂದು ವೇಳೆ ಅಂಡವು ಫಲಿತಗೊಳ್ಳಲಿದ್ರೆ ಏನಾಗುತ್ತದೆ ಅಂತ ವಿವರಣೆ ಕೇಳಬಹುದು. ನಿಮ್ಗೆ ಹೆರಿಡಿಟಿ ಚಾಪ್ಟರ್ ಇಂದ ನಿಮ್ಗೆ ಏನ್ ಕ್ವಶನ್ ಕೇಳಬಹುದಪ್ಪ ಅಂತಂದ್ರೆ ಲಿಂಗ ನಿರ್ಧರಣೆಯ ಮೇಲೆ ಪ್ರಶ್ನೆನ ಕೇಳಬಹುದು. ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಪ್ರಶ್ನೆನ ಕೇಳಬಹುದು. ಮೋನೋ ಹೈಬ್ರಿಡ್ ಕ್ರಾಸ್ ನ ಮೇಲೆ ನಿಮ್ಗೆ ಪ್ರಶ್ನೆ ಕೇಳಬಹುದು. ಅಂದ್ರೆ ಏಕತಳೀಕರಣದ ಮೇಲೆ ಪ್ರಶ್ನೆ ಕೇಳಬಹುದು. ದ್ವಿತಳೀಕರಣದ ಮೇಲೆ ನಿಮ್ಗೆ ಪ್ರಶ್ನೆ ಕೇಳಬಹುದು. ಓಕೆನಾ. ಅಂದ್ರೆ ಡೈ ಹೈಬ್ರಿಡ್ ಕ್ರಾಸ್ ನ ಮೇಲೆ ಪ್ರಶ್ನೆ ಕೇಳಬಹುದು. ಈ ತರ ಬೇರೆ ಬೇರೆ ಜಿನೋಟೈಪ್ ಅನ್ನ ಕೊಟ್ಟು ನಿಮ್ಗೆ ದ್ವಿತಳೀಕರಣ ಮತ್ತು ಏಕತಳೀಕರಣದ ಮೇಲೆ ಪ್ರಶ್ನೆನ ಕೇಳ್ತಾರೆ. ಇದರಲ್ಲಿ ನಿಮ್ಗೆ ಚೆಕ್ಕರ್ ಬೋರ್ಡ್ ಹಾಕ್ಲಿಕ್ಕೆ ಬರ್ಬೇಕಾಗುತ್ತೆ. ಅನುಪಾತ, ಓಕೆ, ವ್ಯಕ್ತರೂಪ ಅನುಪಾತ, ನಮೂನೆ ಅನುಪಾತ ಅಂದ್ರೆ ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ, ಇದನ್ನ ಹಾಕ್ಲಿಕ್ಕೆ ನಿಮ್ಗೆ ಬರ್ಬೇಕು. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ಗೆ ನಾವು ನೋಡ್ಬೇಕು ಅಂತಂತಂದ್ರೆ ಇಲ್ಲಿ ನಮ್ಗೆ ಈ ತರ ಫುಡ್ ಚೈನ್ ಅನ್ನ ಒಂದ್ ಕೊಟ್ಬಿಟ್ಟು ಆ ಫುಡ್ ಚೈನ್ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ವಿಚ್ ಆರ್ಗಾನಿಸಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಡಿಸ್ಟರ್ಬ್ಡ್ ಮೋರ್ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್, ವೈ ಅಂತ ಪ್ರಶ್ನೆ ಕೇಳಬಹುದು. ಓಕೆ, ದಿಸ್ ಎಕೋಸಿಸ್ಟಮ್ ವಿಲ್ ಬಿ ಡಿಸ್ಟ್ರಾಯ್ಡ್ ಗ್ರಾಜುವಲಿ ಡ್ಯೂ ಟು ಬಯೋಮ್ಯಾಗ್ನಿಫಿಕೇಶನ್, ವೈ ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಬಯೋಮ್ಯಾಗ್ನಿಫಿಕೇಶನ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದ್ರೆ ಜೈವಿಕ ಸಂವರ್ಧನೆ ಮೇಲೆ ಪ್ರಶ್ನೆ ನಿಮ್ಗೆ ಕೇಳಬಹುದು. ಅಂದ್ರೆ ಬಯೋಮ್ಯಾಗ್ನಿಫಿಕೇಶನ್ ಮೇಲೆ ಪ್ರಶ್ನೆ ಕೇಳಬಹುದು. 10% ಲಾ ಮೇಲೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಎನರ್ಜಿ ಫ್ಲೋ ಮೇಲೆ ನಿಮ್ಗೆ ಪ್ರಶ್ನೆನ ಕೇಳ್ತಾರೆ. ಓಕೆ, ಎನರ್ಜಿ ಫ್ಲೋ ಮೇಲೆ ನಿಮ್ಗೆ ಪ್ರಶ್ನೆನ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆನಾ. ಸೊ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಫುಡ್ ಚೈನ್ ಜನರಲಿ ಕನ್ಸಿಸ್ಟ್ ಆಫ್ ಓನ್ಲಿ 3 or 4 ಸ್ಟೆಪ್ಸ್ ಯಾಕೆ ಅಂತ ಕೇಳ್ತಿದ್ದಾರೆ. ಡಿಕಂಪೋಸರ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಎಕೋಸಿಸ್ಟಮ್. ಡಿಕಂಪೋಸರ್ಸ್ ಬಗ್ಗೆ ನಿಮಗೆ ಕ್ವಶನ್ ಅನ್ನ ಕೇಳಬಹುದು. ಬಯೋಡಿಗ್ರೇಡೇಬಲ್ ಅಂಡ್ ನಾನ್ ಬಯೋಡಿಗ್ರೇಡೇಬಲ್ ಸಬ್ಸ್ಟಾನ್ಸ್ ಡಿಫ್ರೆನ್ಸ್ ಹೇಳಿ ಅಂತ ಕ್ವಶನ್ ಕೇಳಬಹುದು. ಓಕೆ, ಓಝೋನ್ ಲೇಯರ್ ಮೇಲೆ ಕ್ವಶನ್ ಕೇಳ್ತಾರೆ. ಓಝೋನ್ ಲೇಯರ್ ಹೆಂಗ್ ಫಾರ್ಮ್ ಆಗುತ್ತೆ, ಓಝೋನ್ ಲೇಯರ್ ಯಾಕೆ ಇಂಪಾರ್ಟೆಂಟ್ ಇದೆ, ಓಝೋನ್ ಲೇಯರ್ಗೆ ತೆಳುವಿಕೆಗೆ ಕಾರಣವೇನು ಅಂತ ಈ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಓಕೆ, ಈ ಪ್ರಶ್ನೆನ ನಿಮ್ಗೆ ಕೇಳಬಹುದು ಸ್ಟೂಡೆಂಟ್ಸ್. ಓಕೆನಾ. ಮತ್ತೆ ಮುಂದೆ ನೋಡ್ಬೇಕಾದ್ರೆ ಪೋಷಣಾ ಸ್ತರಗಳು ಎಂದರೇನು, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಪ್ರಶ್ನೆ ಕೇಳಬಹುದು. ಓಕೆ, ಮತ್ತೆ ಮುಂದೆ ನೋಡ್ಬೇಕಾದ್ರೆ ಈ ತರ ಕೊಟ್ಬಿಟ್ಟು
ಈ ತರ ಫುಡ್ ಚೈನ್ ಅನ್ನ ಕೊಟ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಓಕೆ, ಏನ್ ಕ್ವಶನ್ ಕೇಳಬಹುದು ಅಪ್ಪ ಅಂತಂದ್ರೆ ಹುಲ್ಲಿಗೆ 700 ಕಿಲೋಜೂಲ್ ಶಕ್ತಿ ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣವೆಷ್ಟು? ಯಾವ ಪೋಷಣಾಸ್ತರ ಜೀವಿಯಲ್ಲಿ ಹಾನಿಕಾರಕ ರಸಾಯನ ಸಂಗ್ರಹವು ಗರಿಷ್ಠವಾಗಿರುತ್ತದೆ ಅಂತ ನಿಮ್ಗೆ ಪ್ರಶ್ನೆನ ಕೇಳಬಹುದು. ಓಕೆ, ಇದಕ್ಕೆಲ್ಲ ನೀವು ರೆಡಿ ಆಗಿರ್ಬೇಕು. ಜೈವಿಕ ವಿಘಟನಾ ವಸ್ತುಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಗಿರುವ ವ್ಯತ್ಯಾಸಗಳೇನು ಅಂತ ನಿಮ್ಗೆ ಪ್ರಶ್ನೆನ ಕೇಳ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಇಷ್ಟೆಲ್ಲ ನಿಮ್ಗೆ ಇಷ್ಟು ಕ್ವಶನ್ಸ್ ನೀವು ಓದಬಹುದಲ್ವಾ? ಇಷ್ಟು ಕ್ವಶನ್ಸ್ ನೀವು ಓದಬಹುದು. ಇಷ್ಟೇ ಕ್ವಶನ್ಸ್ ಓದೋಕ್ಕೆ ಆಗಲ್ವಾ? ಓಕೆ, ನಿಮ್ ಎಕ್ಸಾಮ್, ನಿಮ್ದು ಸ್ಟಡಿ, ನಿಮ್ದು ಲೈಫ್, ನಿಮ್ದು ಫ್ಯೂಚರ್. ಓಕೆ, ನಿಮ್ದು ಫ್ಯೂಚರ್ಗೆ ನೀವು ಕಾಳಜಿ ಮಾಡಿಲ್ಲ ಅಂತಂದ್ರೆ ಯಾರು ಕಾಳಜಿ ಮಾಡ್ತಾರೆ ಹೇಳಿ? ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡಿಲ್ಲ ಅಂತಂದ್ರೆ ಯಾರು ತಗೋತಾರೆ ಹೇಳಿ? ಹಸಿವಾದ್ರೆ ನಮಗ್ ನಾವೇ ಊಟ ಮಾಡ್ತೀವಿ. ಹಂಗೇನೆ ನಮ್ದು ರೆಸ್ಪಾನ್ಸಿಬಿಲಿಟೀಸ್ ನಾವೇ ತಗೊಳ್ಬೇಕು. ನಮ್ಮ ಫ್ಯೂಚರ್ ಅನ್ನ, ನಮ್ಮ ಸ್ಟಡೀಸ್ ಅನ್ನ ನಾವೇ ನೋಡ್ಕೋಬೇಕು ಸ್ಟೂಡೆಂಟ್ಸ್, ಅಲ್ವಾ? ಸೊ ಇವಾಗ್ನು ನೀವು ಏನೂ ಓದಿಲ್ಲ ಅಂತಂದ್ರೆ ಭಯ ಪಡಬೇಡಿ. ಆದ್ರೆ ಇದೇ ಮಾತಿಗೆ ನಾನು ಇದೇನ್ ಸೆಂಟೆನ್ಸ್ ಹೇಳತ್ತೀನಲ್ಲ, ಇನ್ನೂ ಓದಿಲ್ಲ ಅಂದ್ರೆ ಭಯ ಪಡಬೇಡಿ ಅಂತ ಇನ್ನೊಂದು 2 ದಿನ ಆಗೋಣ ನಾ ಇದು ಮಾತು ನಿಮ್ಗೆ ಹೇಳೋದಿಲ್ಲ. ಯಾಕಂತಂದ್ರೆ ನಿಮ್ಮಲ್ಲಿ ಟೈಮೇ ಇರೋದಿಲ್ಲ ಅಲ್ವಾ? ನಿಮ್ಮ ಹತ್ರ ಟೈಮೇ ಇರೋದಿಲ್ಲ. ಸೊ ಅದಕ್ಕಾಗಿ ಇನ್ನೂ ಏನು ಓದಿಲ್ಲ ಅಂತಂದ್ರೂ ಇದಿಷ್ಟು ಓದಿ. ಮ್ಯಾಮ್ ನಾನು ಇನ್ನೂ ಏನು ಓದಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ, ನಾನು ಏನ್ ಮಾಡ್ಬೇಕು ಮ್ಯಾಮ್, ಏನ್ ಮಾಡ್ಲಿ ಹೇಳಿ ಅಂತ ನೀವು ಅಂತ ಇದ್ದೀರಿ ಅಂತಂದ್ರೆ ನಾನು ನಿಮ್ಗೆ ಇಷ್ಟೇ ಹೇಳೋದು, ಈಗ ನೀವು ಬೇಗನೆ ಜಲ್ದಿ ಎಲ್ಲ ಓದಿ ಫಿನಿಶ್ ಮಾಡ್ಬೇಕು. ಓಕೆ, ಅಂದ್ರೆ ಈ ಕ್ವಶನ್ಸ್ ಅನ್ನ ಮೊದಲು ಮುಗಿಸ್ಬೇಡಿ. ಸಿಂಪಲ್ ಆಗಿ ಕ್ವಶನ್ಸ್ ಇವೆ, ಆನ್ಸರ್ಸ್ ಅನ್ನ ಬಹತ್ ಮಾಡಿ, ಆನ್ಸರ್ಸ್ ಅನ್ನ ತಿಳ್ಕೊಳ್ಳಿ, ಆನ್ಸರ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಬರ್ದು ನೋಡಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಎಲ್ಲ ಆಗೋದು. ನಿಮ್ಮ ನಿದ್ದೆ ಕಂಟ್ರೋಲ್ ಮಾಡಿ, ನಿಮ್ಮ ಊಟ ಕಂಟ್ರೋಲ್ ಮಾಡಿ. ಓಕೆ, ನಿಮ್ದೇನೇನೋ ಆಸೆಗಳಿರ್ತಾವಲ್ಲ, ಅದು ನೋಡ್ಬೇಕು, ಇದು ನೋಡ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದಕ್ಕೆಲ್ಲ ಕಂಟ್ರೋಲ್ ಮಾಡೋದಲ್ದೆ ಪಾಸ್ ಮಾಡ್ಬೇಕು. ಈ ಟೈಮಲ್ಲಿ ಪಾಸ್ ಮಾಡಿ ನೀವು ಫಸ್ಟ್ ಏನ್ ಮಾಡ್ತೀರಿ, ಈಗ ಈ ವಿಡಿಯೋ ನೋಡಿರಂತಂದ್ರೆ ಈಗ ಫಸ್ಟ್ ಕೆಲಸ ಎಲ್ಲ ಬಿಟ್ಬಿಟ್ರಿ, ಎಲ್ಲ ಟೆನ್ಷನ್ ಎಲ್ಲ ಬಿಡ್ರಿ, ನೀವಾಯ್ತು, ನಿಮ್ ಸ್ಟಡಿ ಆಯ್ತು ಅಂತ ತಿಳ್ಕೊಂಡು ಈ ವಿಡಿಯೋ ನೋಡಿದ ತಕ್ಷಣ ನೀವು ಇವಾಗ ಹೋಗಿ ಏನ್ ಮಾಡ್ತೀರಿ ಅಂತಂದ್ರೆ 1 ಶಾರ್ಟ್ ವಿಡಿಯೋಸ್ ನೋಡ್ರಿ. ಜಲ್ದಿ ನಿಮ್ಗೆ ಎಲ್ಲಾ ಕ್ವಶನ್ ಆನ್ಸರ್ಸ್ ನಿಮಗ್ ಸಿಗ್ತದೆ, ಎಲ್ಲಾ ನಿಮಗ್ ಪ್ರಾಕ್ಟೀಸ್ ಆಗ್ತದೆ, ಎಲ್ಲಾ ರಿವೈಸ್ ಆಗ್ತದೆ. 1 ಶಾರ್ಟ್ ವಿಡಿಯೋ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಕುಂತು ಮೊಬೈಲ್ ಹಿಡ್ಕೊಂಡು ನೋಡೋದಲ್ಲ. ನೋಟ್ಬುಕ್ ತಗೊಳ್ರಿ, ಪೆನ್ ತಗೊಳ್ರಿ, 1 ರೂಪಾಯಿ ನಿಮಗ್ ಲಾಕ್ ಮಾಡ್ಕೊಂಡು 1 ಶಾರ್ಟ್ ವಿಡಿಯೋಸ್ ನೋಡ್ಕೊಂಡು ಅದರಿಂದ ನೋಟ್ಸ್ ಮಾಡ್ಕೊಳ್ಳಿ, ಆ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಆ ಆನ್ಸರ್ಸ್ ಅನ್ನ ಚಲೋ ಓದ್ಕೊಳ್ಳಿ. ಓಕೆ, ನಮ್ದು ಮ್ಯಾರಥಾನ್ ಸೆಷನ್ ಅನ್ನ ಅಟೆಂಡ್ ಆಗಿ. ಓಕೆ, ಮ್ಯಾರಥಾನ್ ಸೆಷನ್ಸ್ ಎಲ್ಲ ತಗೊಂಡಿವಿ ನಾವು ಎಲ್ಲಾ ಚಾಪ್ಟರ್ಸ್ ಮೇಲೆ. ಓಕೆ, ಸೊ ಮ್ಯಾರಥಾನ್ ಸೆಷನ್ ಅನ್ನ ಅಟೆಂಡ್ ಆಗಿ. ಮುಂದೆ ಕೂಡ ನಮ್ದು ಮ್ಯಾರಥಾನ್ ಸೆಷನ್ ಇರುತ್ತೆ ನಾಡಿದ್ದು. ಆ ಮ್ಯಾರಥಾನ್ ಸೆಷನ್ಗೆ ಕೂಡ ನೀವು ಅಟೆಂಡ್ ಆಗಬೇಕು. ಅಲ್ಲಿ ಕೂಡ ಎಲ್ಲಾ ಚಾಪ್ಟರ್ನ, ಎಲ್ಲಾ ಕಾನ್ಸೆಪ್ಟ್ ಅನ್ನ ನಾನು ಕವರ್ ಮಾಡ್ತೀನಿ. ಸೈನ್ಸ್ ಎಲ್ಲಾ ಫ್ಯಾಕಲ್ಟಿನೂ ಕವರ್ ಮಾಡ್ತಾರೆ. ಓಕೆನಾ ಸ್ಟೂಡೆಂಟ್ಸ್? ಸೊ ಏನ್ ಮಾಡ್ಬೇಕು, 1 ಶಾರ್ಟ್ ವಿಡಿಯೋನ ನೋಡಿ, ಮ್ಯಾರಥಾನ್ ಸೆಷನ್ ಅನ್ನ ನೋಡಿ. ಓಕೆನಾ? ಎಲ್ಲಾ PYQs ಅನ್ನ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ಎಲ್ಲಾ PYQ ಸಾಲ್ವ್ ಮಾಡ್ತೀನಿ. 3 ವರ್ಷದಿಂದ ಇರೋ PYQ ನ ಸಾಲ್ವ್ ಮಾಡ್ತೀನಿ. ಆ 3 ವರ್ಷದಿಂದ ಇರೋ PYQ ನ ಸಾಲ್ವ್ ಮಾಡ್ಸಿರೋ ವಿಡಿಯೋನ ಓದಿ ನಿಮ್ಗೆ ಈಸಿ ಆಗುತ್ತೆ. ಎವ್ರಿಥಿಂಗ್ ಈಸ್ ಮೇಡ್, ಎವ್ರಿಥಿಂಗ್ ಈಸ್ ಆಲ್ರೆಡಿ ಪ್ರಿಪೇರ್ಡ್ ಅಲ್ವಾ? ಎಲ್ಲ ನಿಮ್ಗೆ ರೆಡಿಮೇಡ್ ಸಿಗ್ತಿದೆ ಇಲ್ಲಿ. ಎಲ್ಲಾ PYQs ಎಲ್ಲ ಸಾಲ್ವ್ ಮಾಡಿ ಕ್ವಶನ್ ಆನ್ಸರ್ ಎಲ್ಲ ನಿಮ್ಮ ಎದುರು ತಂದು ಇಟ್ಟಿದೆ ಅದ. ಅದಕ್ಕೆ ಹೋಗಿ ನೋಡ್ಕೊಂಡು ಅದರಲ್ಲಿ ಓದೋದು ಅಷ್ಟೇ ಕೆಲಸ ಅದ. ಇಷ್ಟು ಕೆಲಸ ಆಗಲ್ಲೇನು ಹೇಳ್ರಿ? ಇಷ್ಟು ಕೆಲಸ ಆಗಿಲ್ಲ ಅಂದ್ರೆ ಹೆಂಗ ಅಲ್ಲ? ಸೊ ಆಮೇಲಿಂದ ನಿಮ್ ರಿಸಲ್ಟ್ ಚಲೋ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಎಲ್ಲರೂ ಆಡ್ಕೋತಾರೆ. ಅವಾಗ ಆ ಸ್ಟ್ರೆಸ್ ನಿಮ್ಗೆ ಹ್ಯಾಂಡಲ್ ಆಗೋದಿಲ್ಲ. ಅವಾಗ ಆ ಸ್ಟ್ರೆಸ್ ಹ್ಯಾಂಡಲ್ ಆಗಲ್ಲ ಅಂತಂದ್ರೆ ಇವಾಗ ನೀವೇನ್ ಮಾಡ್ಬೇಕು, ಈ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡ್ಕೋಬೇಕು. ಓಕೆನಾ? ಈ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡ್ಕೋಬೇಕು. ಓಕೆ ಸ್ಟೂಡೆಂಟ್ಸ್? ಸೊ ದಟ್ಸ್ ಇಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.